ಜೀವನದ ಚರಿತ್ರೆಯನ್ನ ಆಲಿಸ್ತಾ ನಾವುಗಳು ನೀವುಗಳು ಅನವರತವಾಗಿ ಅನೇಕ ದಿನಗಳೊಂದಿಗೆ ಸಾಗುತ್ತಾ ಸಾಗುತ್ತಾ ಈ ಪುಣ್ಯಪೀಠದಲ್ಲಿ ಎಲ್ಲ ವಿಚಾರಗಳನ್ನ ಮಾಡ್ತಾ ಬರುತ್ತಿದ್ದೇವೆ. ಬಹಳ ದಿನದಿಂದ ಎಲ್ಲರ ಬಯಕೆ ಏನಿತ್ತು ಅಂತಂದ್ರ ಏನಿತ್ರಿ? ಎಲ್ಲರಿಗೂ ಏನಿತ್ತವ? ಮಳೆ ಬರ್ಬೇಕನ್ನೋದಿತ್ತು. ಬಹುಶಃ ಮಳೆನೆ ನೋಡಿದ್ವಿ. ನಮಗ ಮಳೆ ಬರ್ಲಿಲ್ಲ ಅಂದ್ರ ಬೆಳೆ ಬರೋದಿಲ್ಲ ಅನ್ನೋದ ಒಂದು ಮಾತ್ರ ಚಿಂತೆ. ಅದಾದ್ರ ಮಳೆ ಬಂದ್ರ ಮಾತ್ರ 84 ಲಕ್ಷ ಜೀವರಾಶಿಗಳು ಕೂಡ ಬದುಕೋದಕ್ಕೆ ಸಾಧ್ಯ. ಎಲ್ಲದಕ್ಕೂ ಮೂಲ ಕಾರಣ ಯಾವುದು ಅಂದ್ರೆ ಒಂದು ಇಳೆ. ಆ ಇಳೆಯೊಳಗ ಬದುಕು ಜೀವಿಗಳಿಗೆ ಮಳೆ. ರುದ್ರಮುನಿ ತಾತನ ಜಾಗದಾಗ ಪುರಾಣ ನಡೀತು, ಬಹಳ ಆನಂದವಾಗಿ ನಡೀತಾ ಇದೆ. ಮಳೆ ಬಂತು, ನೀವು ಪುರಾಣ ಬರೋದು ಬಿಟ್ರಿ. ನೀವು ಬಂದಿರಿ, ಒಳ್ಳೆಯದಾಗಿದೆ. ಆದ್ರೆ ಒಂದಂತರೂ ಸತ್ಯ, ಜನರಿಗೆ, ಭಾಗದ ಜನರಿಗೆ ಕಷ್ಟ ಬಂದಾಗ, ನಷ್ಟವಾದಾಗ ಮೇಲುಗಡೆ ಇರೋ ಭಗವಂತನಂತರೂ ನಾವು ನೋಡಿಲ್ಲ. ಪೂಜೆ ಮಾಡುತ್ತೇವೆ, ಧ್ಯಾನ ಮಾಡುತ್ತೇವೆ, ಲಿಂಗ ಕಟ್ಟಿಕೊಂಡಿದ್ದೇವೆ, ಆದ್ರೆ ಅವ್ರನ್ನ ನಾವು ದರ್ಶನನೂ ಮಾಡಿಲ್ಲ, ಮಾತಾಡಿಸಿಲ್ಲ. ಆ ದೇವರ ಕೈ ಹಿಡಿದೇ ಇದ್ರೂ ಕೂಡ ಈ ಭಾಗದ ಜನರಿಗೆ ರುದ್ರಮುನಿ ಶಿವಯೋಗಿಗಳ ತಾತನವರು ಎಂದೂ ಕೂಡ ಕೈ ಬಿಟ್ಟಿಲ್ಲ. ಅವ್ರು ಯಾವತ್ತೂ ಕೂಡ ನಿಮ್ಮನ್ನ ಕೈ ಬಿಡೋದೇ ಇಲ್ಲ. ಆದರೆ ಪರಿಶುದ್ಧವಾದ ಭಕ್ತಿ, ಪರಿಶುದ್ಧವಾಗಿರ್ತಕ್ಕಂಥ ಸತ್ಯವನ್ನು ಇಟ್ಟುಕೊಂಡು ಈ ಮಠಕ್ಕೆ ಬಂದ್ರಿ ಅಂದ್ರೆ ನಿಮಗೇನು ಬೇಕಲ್ಲ ಅದನ್ನೆಲ್ಲ ಕೊಡುವ ಶಕ್ತಿ, ಅದನ್ನೆಲ್ಲ ಕೊಡುವ ಕಾಮಧೇನು, ಅದನ್ನೆಲ್ಲ ಕೊಡುವ ಕಲ್ಪವೃಕ್ಷ ಅಂದ್ರ ಅದು ರುದ್ರಮುನಿ ಶಿವಯೋಗಿಗಳ ಪುಣ್ಯದ ಗದ್ದುಗೆ ಅನ್ನೋದನ್ನ ನಾವುಗಳು ಅರ್ಥ ಮಾಡ್ಕೋಬೇಕು. ಅಂಥ ಶಿವಯೋಗಿಗಳ ಪುಣ್ಯಪೀಠದಲ್ಲಿ, ಈ ತಾಣದಲ್ಲಿ ಮಹಾಂತ ಶಿವಯೋಗಿಗಳ, ರುದ್ರಮುನಿ ಶಿವಯೋಗಿಗಳ ಇಬ್ಬರು ಮಹಾಶಿವಯೋಗಿಗಳವರ ಜೀವನವನ್ನ ನಾವುಗಳು ದರ್ಶನವನ್ನ ಮಾಡುತ್ತಾ 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 ಬರುತ್ತಿದ್ದೇವೆ. ಎಷ್ಟು ಅದ್ಭುತ ಅಂತಂದ್ರೆ ವೀರತಿ ತುಂಬಿದ ಬದುಕು ಮಹಾಂತ ಶಿವಯೋಗಿಗಳ ಜೀವನ. ಈಗ ಬಂದವ್ರು ಮಾತಾಡ್ಬೇಡ್ರವ, ಅಷ್ಟು ಕೂಡಿದ್ರೆ 8 ಜನ ಇದೀರಿ, ಮಾತಾಡ್ಬೇಡ್ರಿ, ಆರಾಮಾಗಿ ಕೇಳ್ರಿ. ಇನ್ನು ನಿಜ ಹೇಳ್ಬೇಕಂದ್ರ ನನಗ ಕಡಿಮೆ ಮಂದಿ ಇದ್ದಷ್ಟು ಬಹಳ ಚಲೋ. ನಿಜ, ನಾ ಸುಳ್ಳು ಹೇಳ್ತಾ ಇಲ್ಲ. ಮಂದಿ ಯಾರು ಇಲ್ಲ ಅಂದ್ರೆ ಇನ್ನೂ ಬಹಳ ಚಲೋ ನನಗ. ಯಾಕಂದ್ರ ಗದ್ದಲಾಗಂಗಿಲ್ಲ, ಮಾತಾಡಂಗಿಲ್ಲ. ನನಗೇನ್ ಚಪ್ಪಳಿ ಹೊಡಿಬೇಕಂತೇನಿಲ್ಲ, ಹೊಡೆದ್ರು ನಡೀತದ, ಹೊಡಿಲಿಲ್ಲ ಅಂತ ನಡೀತದ. ಆದ್ರೆ ಇವತ್ತೇನು ಬಂದಿರಲ್ಲ, ಬಹಳ ಪುಣ್ಯ ಮಾಡಿರಿ ನೀವು. ಆರಾಮಾಗಿ ಜೀವನ ಚರಿತ್ರೆ ಕೇಳ್ರಿ. ಮಹಂತಪ್ಪನವರು ಜೀವನ ಚರಿತ್ರೆ ಬಹಳ ಚಂದ, ಬಹಳ ಆನಂದವಾಗಿದೆ ಅವರ ಚರಿತ್ರೆ. ಮೈಸೂರು ಭಾಗ ಅವರದು. ನಿಮಗೆ ಗೊತ್ತಿರ್ಲಿ, ಮೈಸೂರು ಭಾಗ ಅಂದ್ರೆ ಯಾವಾಗ್ಲೂ ಹಿಂಗೆ ಇರ್ತದ. ಆ ಕಡೆ ಬಹಳ ತಂಪಿನ ನಾಡು. ಮೈಸೂರು ಅಂದ ತಕ್ಷಣ ನಿಮಗೇನ್ ನೆನಪಾಗ್ತದವ? ಏನ್ ನೆನಪಾಗ್ತದ? ಸೀರೆ?
ಚಾಮುಂಡಿ ಬೆಟ್ಟ ನೆನಪಾಕ್, ಪರವಾಗಿಲ್ಲ. ನಿಮಗೆ ಯಾವ ಈ ಕಡೆ? ನಿನಗೆ ಅರಮನೆ ನೆನಪಾಗ್ತದ? ಹಾ ನೋಡ, ಅವನಿಗೆ ಅರಮನೆ ನೆನಪಾಯ್ತು, ನಿಮಗ ಚಾಮುಂಡಿ ಬೆಟ್ಟ ನೆನಪಾಯ್ತು, ಇನ್ನೊಬ್ಬರಿಗೆ ದಸರಾ ನೆನಪಾಯ್ತು. ಆದ್ರೆ ಈ ಪುರಾಣ ಮುಗಿದ ಮೇಲೆ ಮೈಸೂರು ಅಂದ್ರೆ ನಿಮಗೆ ಯಾರು ನೆನಪು ಬರ್ಬೇಕಂತಂದ್ರೆ ಹಾಲ್ವಿಯ ಮಹಂತ ಶಿವಯೋಗಿಗಳೇ ನೆನಪು ಬರ್ಬೇಕು. ಯಾಕಂದ್ರೆ ಆ ಮೈಸೂರಿನ ಆಧ್ಯಾತ್ಮಿಕತೆಯ ಶಕ್ತಿಯನ್ನ ಈ ಭಾಗಕ್ಕೆ ತಂದವರು ಯಾರು ಅಂತಂದ್ರ ಅದು ಹಾಲ್ವಿಯ ಚರಣಗಿರಿಯ ಒಡೆಯ ಮಹಂತ ಮಹಾಶಿವಯೋಗಿಗಳು. ಅವರಿಗೆ ಅಷ್ಟೊಂದು ಜ್ಞಾನ ಉದಯವಾಗೋದಕ್ಕೆ ಕಾರಣ ಅಂದ್ರ ಮೈಸೂರು ಅಂದ ತಕ್ಷಣವೇ ಮೈಸೂರು ಸಾಂಸ್ಕೃತಿಕ ನಗರ. ಅದು ಯಾವ್ದವ? ಒಂದೊಂದು ಭಾಗದೊಳಗೆ ಒಂದೊಂದು ವೈಶಿಷ್ಟ್ಯತೆಗಳಿರ್ತಾವ. ಮೈಸೂರು ಅಂತಂದ್ರ, ಧಾರವಾಡ ಅಂತಂದ್ರ ಅದು ವಿದ್ಯಾನಗರಿ. ಮತ್ತ ನಮ್ದು ರಾಯಚೂರು ಅಂತಂದ್ರ ಯಾವ ನಾಡು? ಭತ್ತದ ನಾಡು, ಬಿಸಿಲಿನ ನಾಡು. ಶಿವ ಸಾಂಬ ಜಯ ನಮ ಪಾರ್ವತಿ ಪದ ಶಿವರ ಹರ ಮಹಾದೇವ. ಆಗಮಿಸಿದ ಪೂಜ್ಯರಿರುವರ ಪುಣ್ಯಚರಣಗಳಿಗೆ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆ ಪೂಜ್ಯರನ್ನ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ವೇದಿಕೆಗೆ ಸ್ವಾಗತ. ಆ ಮೈಸೂರಿನ ಸಂಸ್ಕಾರವನ್ನ, ಮೈಸೂರಿನ ಪರಿಸರವನ್ನ, ಮೈಸೂರಿನ ಭಾಗದ ಜ್ಞಾನವನ್ನ ಶಿವಯೋಗಿಗಳು ಈ ಭಾಗಕ್ಕೆ ತಂದು ಹಂಚಿದರು. ನಿಮ್ಮೆಲ್ಲರಿಗೂ ಕೂಡ ನೆನಪಿದೆ ಅಂತ ಅನ್ಕೊಳ್ತೇನೆ. ನಿನ್ನೆನೇ ದಿನ ನಡೆದ ಒಂದಿಷ್ಟು ಪ್ರವಚನ ಆ ಶಿವಯೋಗಿಗಳು ದೀಕ್ಷೆಯನ್ನ ನೀಡಿ ಮಠದ ಕಡೆ ಕರ್ಕೊಂಡು ಹೋಗಿ ಆ ಮಠದೊಳಗಡೆ ಏನೆಲ್ಲ ಪರೀಕ್ಷೆಗಳನ್ನ ನಡೆಸಿದ ನಂತರ ಆ ಪರೀಕ್ಷೆಯಲ್ಲಿ ಮಹಾಂತ ಶಿವಯೋಗಿಗಳು ಗೆದ್ದ ನಂತರ ಆ ಮಹಾಂತ ಅನ್ನತಕ್ಕಂತಹ ಕುವರನಿಗೆ, ಬಾಲಕನಿಗೆ ಸಲಿಲಾಖ್ಯ ಗುರುಗಳು ನಿರಂಜನ ದೀಕ್ಷೆಯನ್ನು ದಯಪಾಲಿಸ್ತಾರೆ. ಪ್ರಪಂಚದ ಎಲ್ಲ ವಿಷಯಗಳಲ್ಲಿರುವ ರಂಜನೆಗಳನ್ನು ತೊಡೆದು ಕೇವಲ ಆತ್ಮಜ್ಞಾನದ ಹಾದಿಯನ್ನ ಕಂಡುಕೊಳ್ಳತಕ್ಕಂಥ ಒಂದು ಮುಕ್ತಿಯ ಪಥಕ್ಕೆ ಅವನನ್ನ ಕರ್ಕೊಂಡು ಹೋಗ್ತಾರೆ. ಎಷ್ಟೋ ದಿನಗಳ ಕಾಲ, ಎಷ್ಟೋ ತಿಂಗಳುಗಳ ಕಾಲ, ಎಷ್ಟೋ ವರ್ಷಗಳ ಕಾಲ ಸಲಿಲಾಖ್ಯ ಗುರುಗಳಿಗೆ, ಮಹಂತ ಶಿವಯೋಗಿಗಳಿಗೆ ಒಂದು ಸಂಬಂಧ, ಅದನ್ನು ಗುರು ಶಿಷ್ಯರ ಸಂಬಂಧ ಅಂತಾರೆ. ನಾನು ನಿಮಗ ನಿನ್ನೆನೇ ದಿನ ಹೇಳಿದ್ದೆ, ತಾಯಿಗೂ ಮತ್ತು ಮಕ್ಕಳಿಗೂ ಕರುಳಿನ ಸಂಬಂಧ ಇದ್ರ ಗುರು ಮತ್ತು ಶಿಷ್ಯನಿಗೆ ಕರುಣೆಯ ಸಂಬಂಧ ಇರೋದಕ್ಕೆ ಸಾಧ್ಯ. ಒಂದು ವಿಚಿತ್ರ ಏನು ಅಂದ್ರ, ಸಲಿಲಾಖ್ಯ ಗುರುಗಳು ಮೈಸೂರಿನ ಸಲಿಲಾಖ್ಯ ಮಠದೊಳಗ, ಬೆಟ್ಟದಪುರದೊಳಗ ಆ ಶಿವಯೋಗಿಗೆ ನಿರಂಜನ ದೀಕ್ಷೆಯನ್ನ ದಯಪಾಲಿಸಿ ಒಂದಿಷ್ಟು ದಿನಗಳು ಕಳೆದಿರಲಿಲ್ಲ. ಆ ಬಾಲಯೋಗಿಯನ್ನ, ಮಹಂತೇಶನನ್ನ ಕರೆದು ಮುಂದೆ ನಿಂದ್ರಿಸಿಕೊಂಡು ಗುರುಗಳು ಒಂದು ಅಪ್ಪಣೆಯನ್ನ ಕೊಟ್ಟರು. ನಾನೊಂದು ಮಾತು ಹೇಳಿದ್ದೆ, ದಿಕ್ಕವರಿಗವರೇ ಮಂಕುತಿಮ್ಮ. ನಾನು ನನ್ನ ಜೀವನವನ್ನ ಹೀಗೆ ಇದೆ ಅಂತ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ನೀವುಗಳು ಕೂಡ ನಿಮ್ಮ ಜೀವನ ಬೆಳಕು ಹರಿತು ಈಗೇನದ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಈಗ ಇದ್ದೇನೆ ಅಂತ ವಿಚಾರ ಮಾಡಬಹುದು ಕರೆ, ಆದ್ರೆ ಬೆಳಕು ಹರಿತು ಅಂದ್ರೆ ನಾವೇನಾಗ್ತೀವಿ ಅನ್ನೋದು ನಮ್ಮ ಕೈಯೊಳಗಿಲ್ಲ, ಅದು ಭಗವಂತನ ಕೈಯೊಳಗಿರೋದಕ್ಕೂ ಸಾಧ್ಯ.
ನೋಡ್ರಿ, ಅವ್ರು ಆರಾಮಾಗಿದ್ರು ಮಹಂತ ಶಿವಯೋಗಿಗಳು, ಗುರುಗಳು ಸೇವಾ ಮಾಡುವ ಲೋಕದ ಯಾವುದೇ ಜಂಜಡದ ವಿಚಾರಗಳಿಗೆ ಒಳಗಾದವರಲ್ಲ. ಲೋಕದ ಯಾವುದೇ ವೈಯಕ್ತಿಕ ಅಂತಾರಂದ್ರೆ, ವೈಯಕ್ತಿಕ ಅಂದ್ರ ತನ್ನತನವನ್ನೂ ಕೂಡ ಬಿಂಬಿಸಿಕೊಳ್ಳುವ ಭಾವ ಮಹಂತ ಶಿವಯೋಗಿಗಳಲ್ಲಿ ಇರಲಿಲ್ಲ. ಅಂದ್ರ ಪರರನ್ನ ಮೆಚ್ಚಿಸುವುದಕ್ಕಾಗಿ ಬದುಕುವ ಹಂಬಲವೂ ಇಲ್ಲ, ಪರರಿಗಾಗಿ ಬದುಕುವ ಬದುಕು ಅವರದಲ್ಲ. ಹೇಳ್ತಾರಲ್ಲ, ಜನ ಮೆಚ್ಚಿ ನಡೆಕೊಂಡರೇನುಂಟು ಲೋಕದಿ, ಮನ ಮೆಚ್ಚಿ ನಡೆಕೊಳ್ಳುವುದೇ ಚಂದವೋ. ಜನರೇನು ಬಲ್ಲರೂ ಒಳಗಾದ ಕೃತ್ಯವ, ಮನವರಿಯದ ಕಳ್ಳತನವೇನು ಇಲ್ಲ. ಜನ ಹೇಗೆ ಅಂತಂದ್ರ, ಇವತ್ತು ನಮ್ಮನ್ನು ಹೊಗಳಬಹುದು, ನಾಳೆ ಇನ್ನೊಬ್ಬರು ನಮ್ಮನ್ನು ಬಂದು ತೆಗಳಬಹುದು. ಸ್ತುತಿ ನಿಂದೆಗಳಿಗೆ ಒಬ್ಬ ಮನುಷ್ಯ ಯಾವಾಗ ಕಿವಿಗೊಡೋದಕ್ಕೆ ಪ್ರಾರಂಭ ಮಾಡ್ತಾನ, ಅವನ ಮನಸ್ಸು ಯಾವಾಗಲೂ ಕೂಡ ಸೀಮಿತವಾಗಿರೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತದಲ್ಲವನ ಹೇಳೋದು? ನಿಮ್ಮ ತಲೆಯಾಗ ಒಂದು ಮಾತಿರ್ತದಲ್ಲ, ಅಕ್ಕಿ ಏನಂತಾಳ ಅಂತ ಇರ್ತದಿಲ್ಲ ನಿಮಗೆಲ್ಲ. ಅಕ್ಕಿ ಏನಂತಾಳ, ಇಕ್ಕಿ ಏನಂತ, ನಮ್ ಕಡೆ ಅಕ್ಕಿ ಇಕ್ಕಿ ಬಳಸೋದು ಜಾಸ್ತಿ, ಅದಕ್ಕೆ ಹೇಳ್ತೀನಿ ನಿಮ್ಗೆ. ಅಕ್ಕಿ ಏನಂತಾಳ, ಇಕ್ಕಿ ಏನಂತ. ನಾವು ಅಕ್ಕಿ ಬಗ್ಗೆ ಚಿಂತೆ ಮಾಡೋದಕ್ಕ ಜೀವನ, ಸಮಯ, ಬದುಕು ಇದೆಲ್ಲವೂ ಅಕ್ಕಿ ಕೊಟ್ಟಿಲ್ಲ, ದೇವರು ಕೊಟ್ಟಿದ್ದಾನೆ. ಅದು ನಿಮಗೂ ಕೊಟ್ಟಿದ್ದಾನ, ನಮಗೂ ಕೊಟ್ಟಿದ್ದಾನ. ಪರರನ್ನ ಮೆಚ್ಚಿಸುವುದಕ್ಕಿಂತ ಪರಮಾತ್ಮನನ್ನ ಮೆಚ್ಚಿಸುವ ಕಾಯಕ ಏನದ, ಅದು ಬಹಳ ಶುದ್ಧವಾದ, ಯೋಗ್ಯವಾದ, ನೆಮ್ಮದಿಯನ್ನ ಕೊಡುವ ಅತ್ಯದ್ಭುತವಾದ ಒಂದು ಕಾಯಕ ಆ ಬದುಕು. ಯೋಗಿ ಅಂದ್ರೇನು, ಯೋಗ ಅಂದ್ರೇನು, ಒಂದು ತನ್ನದೇ ಆಗಿರುವ ಲಯದೊಳಗಿರೋದೇ ಯೋಗ. ಆಶಾ ಪಾಶ ವಿನಿರ್ಮುಕ್ತ. ಪಾಶ ಅಂದ್ರೇನು, ನಮ್ಮನ್ನ ಸೆಳಿತಕ್ಕಂತ ಒಂದು ವಿಷಯ ಅಂತ ಅರ್ಥ. ಅದರಿಂದ ನಾವು ಮುಕ್ತರಾಗೋದೇನದಲ್ಲ, ಅದೇ ಒಂದು ಯೋಗ. ಆ ಯೋಗವೇ ಮುಕ್ತಿ. ಅದೆಲ್ಲರಿಗತ್ರ ನಾವ್ ಯಾಕೆ ಮಠಕ್ಕೆ ಬರ್ಬೇಕು ಅಂತ ನಾವು ಓದ್ಕೊಂಡಿದೀವಲ್ಲ, ತಿಳಿಯಂಗಿಲ್ಲ ಅಂದ್ರ, ಇಲ್ಲಿ ಜ್ಞಾನ ಅದ, ಯೋಗ ಅದ, ತ್ಯಾಗ ಅದ, ಏನೆಲ್ಲ ಇದ್ರೂ ಕೂಡ ಒಬ್ಬ ಗುರು ಯಾಕೆ ಬೇಕಂದ್ರ, ಸಾರೆ ಚೆಲ್ಲಿಹುದು ಮುಕುತಿ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಒಬ್ಬ ಗುರು, ಸಮರ್ಥವಾದ ಒಬ್ಬ ಗುರು ಬದುಕಿಗೆ ಒಂದು ಪುಣ್ಯದ ನಾಂದಿಯನ್ನ ಹಾಡದ, ಬದುಕಿಗೆ ಒಂದು ವೈಭತ್ವದ ಕೃಪೆಯನ್ನ ಕೊಟ್ಟ ಅಂತಂದ್ರ, ಅವನ ಪ್ರೇಮದ ಬೆಳದಿಂಗಳಿನಲ್ಲಿ ಒಬ್ಬ ಶಿಷ್ಯನ ಬದುಕು ಅರಳುತ್ತದೆ. ಅದು ಹಾಗೇ ಹೋಗುತ್ತದೆ. ಗುರು ಶಿಷ್ಯರ ಸಂಬಂಧ ಶರಣರು ಏನು ಹಾಲ್ವೆ ಮಹಂತ ಶಿವಯೋಗಿಗಳಂತ ಕರಿತೀವಲ್ಲವ, ಆ ಶಿವಯೋಗಿಗಳ ಗುರುಗಳು, ಸಲಿಲಾಖ್ಯ ಗುರುಗಳು ಎಂಥ ಪ್ರೇಮ ಅಂತಂದ್ರ, ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದಕ್ಕೂ ಕೂಡ ಆಗದೆ ಇರತಕ್ಕಂತ ಒಂದು ಬಾಂಧವ್ಯತೆ ಗುರು ಶಿಷ್ಯರೊಳಗ ಬೆಳೀತದೆ. ಅವನಿಗೆ ಗುರುವೇ ಸರ್ವಸ್ವಾಗಿ ಬಿಟ್ರು. ಯಾವ ಕಡೆ ಹೋದ್ರು ಗುರು, ಕುಳಿತರು ಗುರು, ನಿಂತುಕೊಂಡ್ರು ಗುರು. ಯಾಕೆ ಅಂದ್ರೆ ಗುರು ತನುಮನು ಭಾವಗಳಲ್ಲಿ ಅವನೇ ತುಂಬಿದಾಗ ಅದೇ ಒಂದು ಸಿದ್ಧಿಯಾಗಿ ನಮಗ ದರ್ಶನ ಆಗ್ತದೆ. ಯಾವ ಕಡೆ ಹೋದ್ರೂ ಕೂಡ ಸಲಿಲಾಖ್ಯ ಗುರುಗಳನ್ನ ಬಿಟ್ಟು ಒಂದು ಕ್ಷಣ ಮಹಾಂತೇಶ ಇರ್ತಿರ್ಲಿಲ್ಲ. ಎಷ್ಟು ಪ್ರೇಮ ಅಂದ್ರೆ, ಮಲಗಿದಾಗ 3-4 ತಿಂಗಳ ಕೂಸು, 1 ವರ್ಷದ ಕೂಸು ಹೆಂಗ ತಾಯಿಯನ್ನ ಹತ್ತು ಕರಿತದಲ್ಲ, ಆ ಭಾವ ಯಾರೊಳಗಿತ್ತು ಅಂದ್ರೆ ಮಹಾಂತೇಶನೊಳಗ. ಅದನ್ನೇ ಪ್ರೇಮ ಅಂತಾರ, ಅದನ್ನೇ ಭಕ್ತಿ ಅಂತಾರ, ಅದನ್ನೇ ತ್ಯಾಗ ಅಂತಾರ. ತ್ಯಾಗ ತುಂಬಿದ ಪ್ರೇಮವೇ ಈ ಜಗತ್ತಿನೊಳಗ ಪರಿಶುದ್ಧವಾದ ಭಕ್ತಿ ಅಂತ ಕರೆಸಿಕೊಳ್ಳುತ್ತದೆ. ತಾಯಿ ಸಲಿಲಾಖ್ಯ ಗುರುಗಳು ಮಹಾಂತೇಶನನ್ನ ಕರೆದು ನಿರಂಜನ ದೀಕ್ಷೆಯನ್ನ ಕೊಟ್ಟ ಕಾರಣ ಅವರಿಗೆ ಹೇಳ್ತಾರೆ, ಮಹಾಂತೇಶ ನೀನು ಮನೆ ಬೆಳಗುವ ದೀಪವಲ್ಲ, ಜಗ ಬೆಳಗುವ ಸೂರ್ಯ. ಒಬ್ಬ ಯೋಗಿ
ಹರಿಯುವ ನೀರು ಒಂದೆಡೆ ನಿಲ್ಲಬಾರದು. ನೀನು ಜಗತ್ತನ್ನ ಬೆಳಗಬೇಕು, ಇಡೀ ಜಗತ್ತನ್ನ ಗೆಲ್ಲಬೇಕು. ನಿನ್ನ ಕೃಪೆಯ ಬೆಳದಿಂಗಳಲ್ಲಿ ಕೋಟಿ ಕೋಟಿ ಭಕ್ತರ ಬದುಕು ಹಸನಾಗಬೇಕು, ಭಾಗ ಹಸಿರಾಗಬೇಕು. ಕಾರಣ ನೀನು ಲೋಕ ಸಂಚಾರಿಯಾಗು. ಅವರಿಗೆ ಲೋಕ ಸಂಚಾರಿಯಾಗೋದಕ್ಕೇನು ಭಯ ಇಲ್ಲ, ಒಬ್ಬರೇ ಹೋಗೋದಕ್ಕೇನು ಭಯ ಇಲ್ಲ. ಆದ್ರ ಅವರೊಳಗಿರ್ತಕ್ಕಂಥ ಶಕ್ತಿ, ಅವರೊಳಗಿರ್ತಕ್ಕಂತಹ ಬ್ರಹ್ಮ ತೇಜಸ್ಸು, ಒಬ್ಬ ಗುರುವಿನ ಆಗಮನಕ್ಕಾಗಿ ಹಗಲು ಇರಳು ನೀರು ಅನ್ನ ಆಹಾರ ಬಿಟ್ಟಿರ್ತಕ್ಕಂಥ ಒಂದು ಕಠಿಣವಾದ ತಪಸ್ಸು, ಇದನ್ನೆಲ್ಲವನ್ನ ನೋಡಿರ್ತಕ್ಕಂಥ ಸಲಿಲಾಖ್ಯ ಗುರುಗಳು ಕೇವಲ ಒಂದು ಮಠದೊಳಗ ಇವನನ್ನ ಇಟ್ಟುಕೊಂಡು ನನ್ನ ಸೇವಾ ಮಾಡಿಸ್ಕೊಂತ ಇವನ ಜೀವನ ಹಾಳು ಮಾಡೋದು ಬೇಡ, ಇವನಿಂದ ಲೋಕ ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಗುರುಗಳು ಅಪ್ಪಣೆ ಮಾಡಿದಾಗ ತಾಯಿಯನ್ನ ಬಿಟ್ಟು ಬರಬೇಕಾದ್ರೂ ಕೂಡ ಮಹಾಂತೇಶ ನೊಂದಿರಲಿಲ್ಲ. ಆವತ್ತು ಒಂದು ಕ್ಷಣ ನೋವಾಗುತ್ತದೆ ಅವರಿಗೆ. ಪಾರಮಾರ್ಥಿಕದ ತಾಯಿ ಅಂತಂದ್ರೆ ಅದು ಸಲಿಲಾಖ್ಯ ಗುರುಗಳು. ಬೆಟ್ಟದ ಮೇಲಿಂದ ಜಾರಿದ ಮಗುವಿಗೆ ದಿಟ್ಟಿಯಿಂದ ಕೃಪೆಯನ್ನು ಕೊಟ್ಟು, ಲಿಂಗವನ್ನು ಕೊಟ್ಟು, ದೀಕ್ಷೆಯನ್ನು ಕೊಟ್ಟು, ನಿರಂಜನ ದೀಕ್ಷೆಯನ್ನು ಕೊಟ್ಟು, ಅವನ ಬದುಕಿಗೆ ಬೆಳಕಾಗಿರುವ ಸಲಿಲಾಖ್ಯ ಗುರುಗಳನ್ನು ಬಿಟ್ಟು ಹೋಗಬೇಕಾಗಿರೋ ಪ್ರಸಂಗ ಬಂತು. ತಾಯಿ ಬಹಳ ಚಂದ ಕೇಳ್ರಿ. ಮಹಾಂತ ಬಾಲಕ ಗುರುಗಳನ್ನ ಕೇಳ್ತಾನೆ, ಗುರುಗಳೇ ನೀವು ಹೋಗು ಅಂತ ಹೇಳಿದ್ರೆ ಖರೆ, ನನಗ ಯಾಕ ಲೋಕದ ಜವಾಬ್ದಾರಿ ತಗೊಂಡು ನಾನು ಏನು ಮಾಡ್ಲಿ? ಎಲ್ಲ ಲೋಕಗಳು ನಿಮ್ಮ ಪವಿತ್ರವಾಗಿರುವ ಪಾದದೊಳಗೆ ಇರೋಣದ್ರಿಂದ ನಿಮ್ಮ ಪಾದ ಸೇವೆಯೊಂದೇ ನನಗ ಸಾಕು, ಇನ್ನಾವುದನ್ನು ಕೂಡ ನನಗೆ ಬೇಡ. ಈ ಮಠ ಬಿಟ್ಟು ನಾನು ಹೋಗೋದಿಲ್ಲ, ಹೆಚ್ಚಾಗಿ ನಾನು ನಿಮ್ಮನ್ನ ಬಿಟ್ಟು ಅಗಲುವುದಿಲ್ಲ, ನಿಮ್ಮನ್ನು ಬಿಟ್ಟು ಹೋಗಕ್ಕ ನನಗೆ ಮನಸ್ಸಿಲ್ಲ. ಅವಾಗ ಸಲಿಲಾಖ್ಯ ಗುರುಗಳು ಮಹಾಂತ ಶಿವಯೋಗಿಗಳನ್ನ, ಬಾಲಕನನ್ನ ಕರೆದು ಅವರ ನೆತ್ತಿಯ ಮೇಲೆ ಕೈ ಇಟ್ಟು ಗುರುಗಳು ಒಂದು ಮಾತು ಹೇಳ್ತಾರೆ, ಮಹಾಂತೇಶ ಚಿಂತೆ ಮಾಡಬೇಡ, ನಾನು ನಿನ್ನನ್ನ ಒಬ್ಬನನ್ನೇ ಕಳಿಸ್ತಾ ಇಲ್ಲ, ನಿನ್ನ ಹೆಜ್ಜೆಗೆ ಪ್ರತಿ ಹೆಜ್ಜೆಯಾಗಿ, ನಿನ್ನ ಗುರಿಗೆ ಇನ್ನೊಂದು ಗುರಿಯಾಗಿ, ನಿನ್ನ ಬದುಕಿಗೆ ಬೆಳಕಾಗಿ ನಾನು ಸದಾವ ಕಾಲ ನಿನ್ನ ಹಿಂದೆ ಇರುತ್ತೇನೆ. ಯಾವತ್ತಾದರೂ ಒಂದು ದಿನ ನೀನು ಯಾವುದಾದರೂ ಪುಣ್ಯ ತುಂಬಿದ ಜಾಗದಲ್ಲಿ, ಪುಣ್ಯ ತುಂಬಿದ ತಾಣದಲ್ಲಿ ಅನುಷ್ಠಾನವನ್ನೋ ತಪಸ್ಸನ್ನೋ ಆಚರಣೆ ಮಾಡುವ ಕಾಲಕ್ಕ ನನ್ನ ಎರಡು ಚರಣಗಳು ನಿನಗ ದರ್ಶನ ಆಯಿತು ಅಂತಂದ್ರ ಆ ಜಾಗವನ್ನೇ ನಿನ್ನ ಮಠ ಮಾಡ್ಕೋ, ನಾನು ಅಲ್ಲಿ ಬಂದು ಸ್ಥಾಪನೆ ಆಗುತ್ತೇನೆ ಅಂತ ಹೇಳಿ ಸಲಿಲಾಖ್ಯ ಗುರುಗಳು ಮಹಾಂತೇಶನಿಗೆ ಆಶೀರ್ವಾದವನ್ನ ಮಾಡಿದರು. ನೋಡು, ನೀನು ಅನುಷ್ಠಾನ ಮಾಡೋ ಕಾಲಕ್ಕ ಯಾವ ಜಾಗದೊಳಗ ನನ್ನ ಚರಣಗಳ ದರ್ಶನ ಆಗ್ತದ, ಆ ಚರಣದ ಪುಣ್ಯ ತಾಣವೇ ನಿನ್ನ ಮಠ ಮಾಡ್ಕೋ, ಆ ಮಠ ಜಗತ್ತು ಬೆಳಗುತ್ತದ. ಆವತ್ತಿನ ದಿನ ಮತ್ತೆ ನಾನೇ ನಿನಗೆ ಬಂದು ದರ್ಶನ ಕೊಟ್ಟು ನಿನ್ನನ್ನ ಭೇಟಿ ಆಗುತ್ತೇನೆ, ನೀನು ಚಿಂತೆಯನ್ನ ಮಾಡಬೇಡ, ಅದು ನಿನ್ನ ಮೆಟ್ಟಿದ ಚರಣ, ಅದು ಚರಣಗಿರಿಯಾಗಿ ಜಗತ್ತನ್ನ ಬೆಳಗಲಿ ಅಂತ ತಿಳ್ಕೊಂಡು ಆಶೀರ್ವಾದವನ್ನ ಮಾಡಿದರು. ಮತ್ತ ನೋಡ್ರಿ ಹೆಂಗ ಎಲ್ಲರಿಗೂ ಕಷ್ಟಪಟ್ಟ ಮೇಲೆ ಗುರು ಸಿಗುತ್ತಾನ, ಶೋಧಿಸಿದ ಮೇಲೆ ಗುರು ಸಿಗುತ್ತಾನ. ಎಷ್ಟೋ ಹಳ್ಳಿ ಪಟ್ಟಣಗಳು ಹುಡುಕಿದ ನಂತರ ಗುರು ಸಿಗುತ್ತಾನೆ. ಆದರೆ ಬಾಲ್ಯದಲ್ಲಿಯೇ ಗುರು ಸಿಕ್ಕು ಮತ್ತೊಮ್ಮೆ ಗುರುವನ್ನ ಬಿಟ್ಟು ಗುರುವಿನ ಚರಣವನ್ನ ಹುಡುಕುವ ಪರಿಸ್ಥಿತಿ ಯಾರಿಗೆ ಎದುರಾಯಿತು ಅಂತಂದ್ರ ಅದು ಬಾಲಕ ಮಹಾಂತೇಶನಿಗೆ. ಅತ್ಯಂತ ಸಣ್ಣ ವಯಸ್ಸು ತಾಯಿ ಆಯ್ತು ಅಂತ ತಿಳ್ಕೊಂಡು ಆ ಮಹಾಶಿವಯೋಗಿ ವರ್ಯರು ಸಲಿಲಾಖ್ಯ ಗುರುಗಳ ಪುಣ್ಯ ಪದತಲಕ್ಕೆ ನಮಸ್ಕಾರ ಮಾಡಿ, ಬುದ್ಧೇ ಸದಾವ ಕಾಲ ನಿಮ್ಮ ಧ್ಯಾನದೊಳಗೆ ಇರುವಂತೆ ನನಗೆ ಆಶೀರ್ವಾದವನ್ನು ಮಾಡಬೇಕು, ಆದಷ್ಟು ಬೇಗ ನಿಮ್ಮ ಚರಣದ ದರ್ಶನ ನನಗಾಗಬೇಕು, ಆ ಚರಣವಿರುವ ತಾಣದಲ್ಲಿ ನಾನು ಮಠ ನಿರ್ಮಾಣ ಮಾಡಿ ನಿಮ್ಮ ಪ್ರೇಮದ ಭವ್ಯತೆಯನ್ನು ನಾನು ಬೆಳಗಬೇಕು ಅಂತ ತಿಳ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಆವತ್ತಿನ ದಿನ
ಚರಣಗಿರಿಯ ಮಹಾಶಿವಯೋಗಿ ಮಹಾಂತ ಶಿವಯೋಗಿ ವರ್ಯರು ಸಲಿಲಾಖ್ಯ ಗುರುಗಳನ್ನ ಬಿಟ್ಟು ಲೋಕ ಸಂಚಾರಿಯಾಗಿ ಪ್ರಯಾಣ ಮಾಡುತ್ತಾರೆ. ಅವರು ಮೊಟ್ಟ ಮೊದಲು ಸೇರಿರ್ತಕ್ಕಂಥ ಪುಣ್ಯ ತಾಣ ಅಂತಂದ್ರ ಶ್ರೀಗಿರಿಯ ಮಲ್ಲಯ್ಯನ ಜಾಗದೊಳಗ ತಾಣದೊಳಗೆ ಹೋಗಿ ಅವರು ಮಲ್ಲಯ್ಯನ ದರ್ಶನವನ್ನ ಮಾಡುತ್ತಾರೆ. ಅದು ಯಾವ ರೀತಿ ಅನ್ನೋದನ್ನ ನಮ್ಮ ಗವಾಯಿಗಳವರೊಂದು ಗೀತೆಯನ್ನು ಹಾಡಿದ ನಂತರ ನೇರವಾಗಿ ಒಂದಿಷ್ಟು ಪ್ರವಚನಕ್ಕೆ ಬರೋಣ. ಎಲ್ಲರೂ ಶಾಂತ ರೀತಿಯಿಂದ ಕುಳಿತು. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚಲ್ಯಾದ ಮುಕುತಿ ಮುಕುತಿ ಸಾರೆ ಚಲ್ಯಾದ ಮುಕುತಿ ಮುಕುತಿ, ಸಾರೆ ಚಲ್ಯಾದ ಮುಕುತಿ ಮುಕುತಿ, ಸಾರೆ ಚಲ್ಯಾದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚಲ್ಯಾದ ಮುಕುತಿ ಮುಕುತಿ, ಸಾರೆ ಚಲ್ಯಾದ ಮುಕುತಿ. ವೇದದ ಮೊದಲಿನ ಮೂಲವದು, ವೇದದ ಮೊದಲಿನ ಮೂಲವದು, ಮೇದಿನಿಯೊಳುತ್ತ ತುಂಬಿಹುದೋ. ವೇದದ ಮೊದಲಿನ ಮೂಲವದು, ಮೇದಿನಿಯೊಳುತ್ತ ತುಂಬಿಹುದೋ. ಆದಿಹಾದಿಗೆ ಬಿದ್ದಿಹುದೋ, ಆದಿಹಾದಿಗೆ ಬಿದ್ದಿಗುದು. ಇದು ಸಾಧಕ ಜನರಿಗೆ ಕಾಣುವುದಣ್ಣ, ಇದು ಸಾಧಕ ಜನರಿಗೆ ಕಾಣುವುದಣ್ಣ. ಸಾರೆ ಚಲ್ಯಾದ ಮುಕುತಿ ಮುಕುತಿ, ಸಾರೆ ಚಲ್ಯಾದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚಲ್ಯಾದ ಮುಕುತಿ. ಎತ್ತ ನೋಡಿ ಪರ ಬ್ರಹ್ಮವದು, ಎತ್ತ ನೋಡಿ ಪರ ಬ್ರಹ್ಮವದು. ಸುತ್ತಮುತ್ತಲೋ ಸುರಿದಿಹುದೋ, ಎತ್ತ ನೋಡಿ ಪರ ಬ್ರಹ್ಮವದು. ಸುತ್ತಮುತ್ತಲೋ ಸುರಿದಿಹುದೋ, ಮತ್ತೆ ಮತ್ತೆ ಅದು ಕಾಣುವುದು, ಮತ್ತೆ ಮತ್ತೆ ಅದು ಕಾಣುವುದು. ಗುರು ಪುತ್ರರಿಗಲ್ಲದೆ ಕಾಣಿಸದಣ್ಣ, ಗುರು ಪುತ್ರರಿಗಲ್ಲದೆ ಕಾಣಿಸದಣ್ಣ. ಸಾರೆ ಚಲ್ಯಾದ ಮುಕುತಿ ಮುಕುತಿ, ಸಾರೆ ಚಲ್ಯಾದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚಲ್ಯಾದ ಮುಕುತಿ. ಹಿಂದೆ ನೋಡಲು ಬಂದಿಹುದು, ಹಿಂದೆ ನೋಡಲು ಬಂದಿಹುದು. ಮುಂದೆ ನೋಡಲು ನಿಂದಿಹುದೋ, ಹಿಂದೆ ನೋಡಲು
ನಿಂತಿಹುದು, ಮುಂದೆ ನೋಡಲು ನಿಂತಿಹುದು, ಸಂದು ಸಂದಿಗೆ ಜಡಿದಿಗುದು, ಸಂದು ಸಂದಿಗೆ ಆ ಸಂದು ಸಂದಿಗೆ ಜಡಿದಿರುವುದು, ಸಂದು ಸಂದಿಗೆ ಜಡಿದಿರುವುದು, ಆನಂದ ಗುಹೇಶ್ವರ ಲಿಂಗವದಣ್ಣ, ಆನಂದ ಗುಹೇಶ್ವರ ಲಿಂಗವದಣ್ಣ, ಸಾರೆ ಚನ್ನದ ಮುಕುತಿ ಮುಕುತಿ, ಸಾರೆ ಚನ್ನದ ಮುಕುತಿ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚೆಲ್ಲದ ಮುಕುತಿ, ಸಾರೆ ಚೆಲ್ಲದ ಮುಕುತಿ, ಸಾರೆ ಚೆಲ್ಲದ ಮುಕುತಿ. ಶಿವ ಸಾಂಬ ಜಯ ನಮಃ, ಪಾರ್ವತಿ ಪದ ಶಿವರ ಹರ ಮಹಾದೇವ. ಹ ನಿತ್ಯ ದಾಸೋಹವನು ಮಾಡುತ್ತಾ, ನಿತ್ಯ ದಾಸೋಹವನು ಮಾಡುತ್ತಾ, ಲತ್ತದ ನೀಕವ ಜಂಗಮರಿಗೆ ತೃಪ್ತಿಯಾಗಲು ಲಕ್ಷ್ಯ ಮೀರಿದ, ತೃಪ್ತಿಯಾಗಲು ಲಕ್ಷ್ಯ ಮೀರಿದ ಮೇಲೆ 96,000 ದಾಟಲು ಅತ್ತ ಬರುವೆವು ದೇಹ ಧರಿಸುತ್ತ, ಶಿವ ಸಾಂಬ ಜಯ ನಮಃ, ಪಾರ್ವತಿ ಪದ ಶಿವರ ಹರ ಮಹದೇವ ಮಹದೇವ. ನಿತ್ಯ ದಾಸೋಹವನು ಮಾಡುತ್ತ ಲಕ್ಷದೀಕವ ಜಂಗಮರಿಗೆ ತೃಪ್ತಿಯಾಗಲು ಲಕ್ಷ್ಯ ಮೀರಿದ ಮೇಲೆ 96,000 ದಾಟಲು ತೊಂಬತ್ತಾರು ಸಾವಿರ ದಾಟಲು ಅತ್ತ ಬರುವೆವು ದೇಹ ಧರಿಸುತ್ತ, ಸತ್ಯ ರುದ್ರೇಶನುವ ನಾಮದಿ, ಸತ್ಯ ರುದ್ರೇಶನುತ ನಾಮದಿ, ಬಾಲರೂಪದಲ್ಲಿ ಬಾಲ ರೂಪದಲ್ಲಿ. ಶಿವ ಸಾಂಬ ಜಯ ನಮಃ, ಪಾರ್ವತಿ ಪದ ಶಿವರ ಹರ ಮಹಾದೇವ. ರುದ್ರಮುನೇಶ್ವರ ಮಹಾರಾಜ್ ಕಿ, ಮಹಾಂತೇಶ್ವರ ಮಹಾರಾಜ್ ಕಿ, ವಿರೂಪಾಕ್ಷೇಶ್ವರ ಮಹಾರಾಜ್ ಕಿ. ಶಿವ ಸಾಂಬ ಜಯ ನಮಃ, ಪಾರ್ವತಿ ಪದ ಶಿವ ಹರ ಹರ ಮಹಾದೇವ.
ಮಹಾಶಿವಯೋಗಿಯ ಜೀವನದ ದರ್ಶನದಲ್ಲಿ ಅನೇಕ ವಿಚಾರಗಳನ್ನು ದರ್ಶನ ಮಾಡುತ್ತಾ ಅವರ ಸನ್ಯಾಸತ್ವದ ಬದುಕಿನಲ್ಲಿ ನೀವುಗಳು ಪ್ರವೇಶ ಮಾಡಿದ್ದೇವೆ. ಒಂದೇ ಮಾತು ಹೇಳಬೇಕು ಅಂದ್ರೆ ಮಹಾಂತ ಶಿವಯೋಗಿಗಳ ಜೀವನ ಅತ್ಯಂತ ಕಠಿಣ ಪರಿಸ್ಥಿತಿಯ ಜೀವನ ಅವರದು. ಬಹುಶಃ ಒಂದು 6-7 ವರ್ಷ ಮಾತ್ರ ಅವರ ತಂದೆ ತಾಯಿಯ ಮಡಿಲಲ್ಲಿ ಬೆಳೆದ ಆ ಶಿಶು ಇಲ್ಲಿಯ ತನಕವೂ ಕೂಡ ಅವರ ಬದುಕನ್ನ ಸಮಾಜದ ಮಧ್ಯದಲ್ಲಿಯೇ ಸಮಾಜಕ್ಕಾಗಿಯೇ ಕಳೆದಿದ್ದಾರೆ ಹೊರತು ಸ್ವಂತಕ್ಕಾಗಿ ಒಂದಿಷ್ಟು ವಿಚಾರವನ್ನ ಮಾಡದೇ ಇರತಕ್ಕಂಥ ಮಹಾಯೋಗಿ ಆತ. ಎಂಥ ವಿಚಿತ್ರ ನೋಡ್ರಿ, 7 ವರ್ಷ ಆಗ್ಲಿಲ್ಲ, ಗುರುಗಳು ಕರ್ಕೊಂಡು ಹೋಗಿ ದೀಕ್ಷಾ ಕೊಟ್ಟು ಕರ್ಕೊಂಡು ಹೋಗಿ ಮಠದೊಳಗೆ ಇಟ್ಟುಕೊಂಡು ಮಠದೊಳಗಿರ್ತಕ್ಕಂಥ ಮಗುವನ್ನ ಲೋಕ ಸಂಚಾರಕ್ಕಾಗಿ ಗುರುಗಳು ಕಳಿಸ್ತಾರೆ. ಲೋಕ ಸಂಚಾರ ಅಂದ್ರೆ ಹೆಂಗ? ನೀವೀಗ ಇಲ್ಲಿಗೆ ಬಂದಿದ್ದೀರಿ, ಛತ್ರಿ ತರೋರು ಛತ್ರಿ ತಂದಿರಿ, ಕವರ್ ತರೋರು ಏನವಾ ನನಗೆ ಇನ್ನೊಂದು ಏನಂದ್ರೆ ಯಾರೋ ಪನ್ನಾಪುರದಿಂದ ಒಂದು 10-20 ಮಂದಿ ತಾಯಿದ್ರೆ ನಡ್ಕೊಂತ ಬರ್ತಿದ್ರು, ನೋಡಿದೆ ನಾನು. ಅವರು ಮಳೆಯೊಳಗೆ ಸಿಕ್ಕೊಂಡಾರ ಅಂತ ಅನ್ಕೊಂತೀನಿ ನಾನು. ಏನು ಪರವಾಗಿಲ್ಲ, ಏನು ಚಿಂತೆ ಇಲ್ಲ, ಒಟ್ಟು ಬರ್ತಿರಲ್ಲ, ಅದು ಬಹಳ ದೊಡ್ಡದು. ಒಂದಿಷ್ಟು ಜನ ಈ ಕಡೆಯಿಂದ ಯಾರ್ಯಾರು ನಡ್ಕೊಂತ ಬರ್ತಿದ್ರು. ಅವ್ರು ಎಷ್ಟು ಒಳ್ಳೆಯವರಿದ್ರು ಅಂದ್ರೆ ಕೈಯಾಗೆಲ್ಲ ಛತ್ರಿ, ಏನೇನು ಬೇಕೆಲ್ಲ ತಮಗೆ ಸಾಮಾನು, ಕುಡಿಯಕ್ಕೆ ನೀರು, ತಮಗೆ ಏನೇನು ಬೇಕು. ಈಗ ನೀವು 1 ದಿನ 2 ದಿನ ನೀವು ಬೀಗರ ಮನೆಗೆ ಹೋದ್ರ, ಮದುವೆಗೆ ಹೋದ್ರ 10 ಬ್ಯಾಗ್ ತಗೊಂಡು ಹೋಗ್ತೀರಿ. ಆದ್ರ ಮಹಾಂತೇಶನ ಕೈಯೊಳಗ ಕೊಟ್ಟಿರೋದು ಗುರುಗಳು ಯಾವ ಸಂಪತ್ತನ್ನ ಕೊಟ್ಟಿಲ್ಲ. ಅವರು ಕೊಟ್ಟಿದ್ದು 2 ಒಂದು ಜೋಳಿಗೆ, ಇನ್ನೊಂದು ಬೆತ್ತ. ಒಂದು ಜೋಳಿಗೆ, ಇನ್ನೊಂದು ಬೆತ್ತ. ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳುತ್ತಿರ್ತೇನೆ, ಬಹಳ ಕೋಟಿ ಗಳಿಸಿದ ಶ್ರೀಮಂತನನ್ನ ಮಾಳಿಗೆಗೂ ಕೂಡ ಅಳಿವಿದೆ, ಒಬ್ಬ ಯೋಗಿಯ ಜೋಳಿಗೆಗೆ ಯಾವತ್ತೂ ಕೂಡ ಅಳಿವಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಕೈಯೊಳಗೊಂದು ದಂಡ, ಬೆತ್ತ, ಜೋಳಿಗೆ ಕೊಟ್ಟು ಲೋಕ ಸಂಚಾರವನ್ನ ಮಾಡಂತ ಕಳಿಸಿದ. ಹೋಗುವ ಬಾಲಕ ಮಹಾಂತೇಶನ ಹೃದಯದೊಳಗ ಸಲಿಲಾಖ್ಯನ ಪುಣ್ಯ ಆರಾಧನೆ ಬಿಟ್ರೆ ಇನ್ನೊಂದೇನು ಇಲ್ಲ. ಏನವ, ಒಂದು ಕಂಪನಿ ಅದ ಕಾವಿದು, ಒಂದು ಜೋಳಿಗೆ ಕೊಟ್ಟಾರ, ಹೋಗಂದ್ರೆ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಎಕ್ಕಡಿಗಂತ ಓದ್ತಿರಿ ನೀವು? ಇಲ್ಲಪ್ಪ, ಇಲ್ಲಿಂದ ಅಲ್ಲಿ ಹೋಗು, ಒಂದು ಮಠ ಅದ, ನಾ ಹೇಳಿನಿ, ನಿನಗೆ ವ್ಯವಸ್ಥೆ ಮಾಡ್ತಾರ, ಅದು ಇಲ್ಲ. ನೀನ್ ಇಂಥ ಜಾಗದಾಗ ಹೋಗು, ಇಂಥ ಊರಿಗೆ ಹೋಗು, ಏನು ಇಲ್ಲ. ಅವ್ರು ಹೇಳಿರೋದು ಒಂದೇ ಒಂದು ಗುರುತು, ಯಾವ ಗಿರಿಯೊಳಗ ನೀನು ಅನುಷ್ಠಾನ ಮಾಡುವ ಕಾಲಕ್ಕೆ ನನ್ನ ಚರಣಗಳು ನಿನಗೆ ದರ್ಶನ ಆಗುತ್ತವೆ, ಆ ಗಿರಿಯೇ ಚರಣಗಿರಿ ಆಗ್ತದ, ಅಲ್ಲೇ ನೀನು ಮಠ ಮಾಡಬೇಕು ಅಂತ ಆಶೀರ್ವಾದ ಮಾಡಿದ್ರು. ಅದು ಒಂದು ಗುರುತು ಬಿಟ್ರ ಅವನತ್ರ ಏನು ಇಲ್ಲ. ಸಂಚಾರ ತಾಯಿಯವರ ಭಿಕ್ಷಾಟನೆ ಹೇಗಿತ್ತು ಅಂದ್ರೆ, ಸಲಿಲಾಖ್ಯ ಗುರುಗಳವರಿಗೆ ಒಂದು ನಿಯಮವನ್ನ ಕೊಡುತ್ತಾರೆ. ಎಲ್ಲಂದರಲ್ಲಿ ಬೇಡುವ ಹಾಗಿಲ್ಲ, ಯಾರದಾದರೂ ಒಬ್ಬರ ಮನೆಯಲ್ಲಿ 1 ದಿನಕ್ಕೆ ಮಾತ್ರ ಪ್ರಸಾದ. ಅಕಸ್ಮಾತ್ ಅವರ ಬಾಯಿಂದ ಏನಾದ್ರೂ ಇಲ್ಲ ಅಂತ ಬಂತು ಅಂದ್ರ ಆವತ್ತಿನ ದಿನ ಉಪವಾಸ. ಮಹಾಂತೇಶ ಶಿವಯೋಗಿಗಳೇನು ಬಹುಶಃ ಅಷ್ಟೊಂದು ಪ್ರಸಾದ ಪ್ರಿಯರಾಗಿರ್ಲಿಲ್ಲ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಅವ್ರ ಪ್ರಸಾದದ ಮೇಲೆ ಎಂದು ಇಚ್ಛೆಯನ್ನ ಮಾಡದವರೇ ಅಲ್ಲ. ಇಡೀ ಪುರಾಣ ಹೋದ ಕಾಲಕ್ಕೆ ಅವರು ಚಂದ ಊಟ ಮಾಡಿದ್ದಾರೆ ಅನ್ನೋದು ಇಡೀ ಪುರಾಣದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಅವ್ರ ಹೆಂಗ ಪ್ರಸಾದ ಪ್ರಿಯರು ಅಂತಂದ್ರ, ತಾವು ಪ್ರಸಾದ ಪ್ರಿಯರಲ್ಲ, ತಮ್ಮನ್ನ ಹರಸಿ ಯಾವ ಭಕ್ತ ಮಠಕ್ಕೆ ಬರ್ತಾನಲ್ಲ ಅವರಿಗೆ ಹೊಟ್ಟೆ ತುಂಬ ಪ್ರಸಾದ ಮಾಡಿಸುವ ಪ್ರೇಮ ಯಾರೊಳಗಿತ್ತು ಅಂತಂದ್ರ ಅದು ಮಹಂತ ಶಿವಯೋಗಿಗಳ ಹೃದಯದೊಳಗೆ.
ಕೈಯೊಳಗ ಜೋಳಿಗೆ, ಬೆತ್ತವನ್ನ ಹಿಡಿದು ಏಕಾಂಗಿಯಾಗಿ ಲೋಕ ಸಂಚಾರವನ್ನ ಮಾಡ್ತಾರೆ. ಇವತ್ತಿನ ದಿನಮಾನಗಳಂತೆ ಆವತ್ತಿನ ದಿನಮಾನಗಳು ಇರ್ಲಿಲ್ಲ. ಆವತ್ತಿನ ದಿನಮಾನಗಳು ಹೇಗಿದ್ವು ಅಂತಂದ್ರ ಮನೆಗಳಿಗಿಂತ ಊರುಗಳಿಗಿಂತ ಈಗಲೂ ಕೂಡ ನೀವು ಮೈಸೂರು ಭಾಗದೊಳಗೆ ಹೋಗಿ ನೋಡಿದ್ರಿ ಅಂತಂದ್ರ ಬೆಟ್ಟ ಕಾಡುಗಳೇ ಯಥೇಚ್ಛವಾಗಿರೋದು. ತಾಯಿ, ನಿಮಗೆ ಇನ್ನೊಂದು ಗೊತ್ತಿರಲಿ, ಅತ್ಯಂತ ಪರಿಸರವನ್ನ ಕಡಿಮೆ ಹೊಂದಿದ ಭಾಗ ಅಂದ್ರದು ನಮ್ಮ ಭಾಗವೇ. ನಾವು ಗುಡಿಗೆ ನೀರು ಹಾಕದಷ್ಟು ಗಿಡಕ್ಕೆ ನೀರು ಹಾಕಂಗಿಲ್ಲ. ಹಾಕ್ತಿವೆ. ಮಳೆ ಬರ್ಲಿಲ್ಲ ಅಂದ್ರೆ ಬಹಳ ಜನ ಸಪ್ತ ಭಜನೆ ಮಾಡ್ತೀರಿ, ಬಹಳ ಒಳ್ಳೇದು. ಗುಡಿಗೆ ನೀರು ಹಾಕ್ತಿರಿ, 108 ತಂಬಿಗೆ 108 ಕೂಡ. ಗುಡಿಗೆ ನೀರು ಹಾಕೋದಕ್ಕಿಂತ ಮುಂಚಿತವಾಗಿ 4 ಗಿಡಕ್ಕೆ ನೀರು ಹಾಕೋದನ್ನ ಕಲ್ಕೊಳ್ರಿ. ಎಲ್ಲಿ ಪರಿಸರ ಅದ, ಎಲ್ಲಿ ಹಸಿರದ, ಎಲ್ಲಿ ಎಲ್ಲಿ ತಂಪದ, ಯಾವ ಭಾಗದೊಳಗ ವೃಕ್ಷಗಳು, ಪರಿಸರ, ಬಳ್ಳಿಗಳು ತುಂಬಿರುತ್ತವ, ಅಲ್ಲಿ ಮಳೆ ತಾನಾಗಿಯೇ ಧರೆಗೆ ಬೀಳುತ್ತದೆ. ಕಾರಣ ಹಸಿರನ್ನ ಉಳಿಸೋದನ್ನ ನಾವುಗಳು ಕಲಿಬೇಕು. ಯಾರ ಮನೆ ಮುಂದೆ ಇವತ್ತು ಗಿಡ ಇಲ್ಲ, ಅದವೇನವ? ಅದ್ರಾಗ ನಮ್ಮ ಭಾಗದೊಳಗೆ ವಿಶೇಷ ಅಂದ್ರ ಈ ಕಡೆ ನಿಂತು ನೋಡಿದ್ವಿ ಅಂದ್ರೆ ಸೀದಾ ಮಾನವಿ ಕಾಣತದ ಹೊರತು ಒಂದು ಗಿಡ ಕಾಣಂಗಿಲ್ಲ. ಕಾಣ್ತವ? ಅದು ಏನಾದ್ರೂ ಗದ್ದಿಯೊಳಗ ಒಂದಿಷ್ಟು ಗಿಡ ಅದಾವಂದ್ರ, ದೊಡ್ಡದೊಂದು ಗಿಡ ಇತ್ತಂದ್ರ ಇಲ್ರಿ ಅಜ್ಜರೇ, ಕೆಳಗ ನೆಲ್ಲ ಬರಂಗಿಲ್ಲ, ನೆರಳು ಬಿದ್ರ ಗಿಡ ಬೆಳೆಯಂಗಿಲ್ಲ, ಸಸಿ ಬೆಳೆಯಂಗಿಲ್ಲ ಅಂತ ಇದ್ದ ಗಿಡವನ್ನು ಕಿತ್ತಿ ನೀವೇನ್ ಮಾಡ್ತೀರಿ? ಭತ್ತವನ್ನ ಬೆಳಿತೀರಿ. ಬೆಳೆಯೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನಮ್ಮ ಜೊತೆಗೆ ನಾವೇನಾದ್ರೂ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ನಾವೇನಾದ್ರೂ ಕೊಟ್ಟು ಹೋಗ್ಬೇಕು ಅಂದ್ರ ಒಂದು ಪರಿಸರ, ಇನ್ನೊಂದು ಸಂಸ್ಕಾರ. ಸ್ವಲ್ಪ ನೀವೇನ್ ಮಾಡ್ಬೇಕು, ಖಾಲಿ ಇದ್ದಾಗ ಆ ಕಡೆ ಮೈಸೂರು, ಯಾವ ಕಡೆ ಸ್ವಲ್ಪ ಟ್ರಿಪ್ಪಿಗೆ, ಈಗ ಹೆಂಗಿದ್ರೆ ನಿಮ್ಗೆ ಪಾಸ್ ಫ್ರೀ ಅದಾವ, ಹೋಗೋದೇ ಇಲ್ಲ. ನೀವು ಬರೀ ಗಂಡನ ಮನೆಗೆ, ತವ್ರ ಮನೆಗೆ ಅಡ್ಡಾಡ್ತೀರಿ. ಹೌದಾ? ಹೋಗಿರ ನಾವ ಮೈಸೂರಿಗೆ ಒಬ್ಬರು ಹೋಗಿರ? ಇಷ್ಟು ಮಂದಿ ಇದ್ದೀರಿ, ಹೋಗಿರ? ನೀವ್ ಹೋಗ್ಯಾವ? ಹೋಗ್ರಿ, ಟ್ಯಾಕ್ಟ್ರಿ ತಗೊಂಡು ಹೋಗ್ರಿ. ನೀವೇನು ಶ್ರೀಮಂತರಿಲ್ಲ ಅನ್ಕೊಂತೀರ? ನಮ್ಮ ಕಡೆ ಇದ್ದ ಶ್ರೀಮಂತರು ಬಹುಶಃ ಯಾವ ಕಡೆ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ದೊಡ್ಡ ಶ್ರೀಮಂತರು, ಎಲ್ಲರೂ ಶ್ರೀಮಂತರು ಇದ್ದೀರಿ, ನನಗೆ ಗೊತ್ತದ. ಆದ್ರೂ ನೀವ್ ಹೆಂಗ ಅಂತಂದ್ರೆ ಒಟ್ಟು ಆ ಕಡೆ ಹೋಗೋದಿಲ್ಲ. ಆ ಕಡೆ ಹ್ಯಾಂಕ್ ಹೋಗೋದ್ರಿ? ಅದ ಇಲ್ಲಿಗೆ ತರ್ಸನ ಅಂತ ನೀವು ಹೋಗ್ಬೇಕವ, ನೋಡ್ಬೇಕು. ಆ ಕಡೆ ಎಲ್ಲ ಹೋಗಿ ನೋಡ್ರಿ, ಮೈಸೂರು ನೋಡ್ರಿ, ಮಲೆನಾಡು ನೋಡ್ರಿ, ಚಿಕ್ಕಮಂಗ್ಳೂರಿಗೆ ಹೋಗ್ರಿ. ಅಂದ್ರೆ ಒಳ್ಳೆ ಬರ್ರಿ, ಮತ್ ಈಗ ಹೋಗ್ಬಾಡ್ರಿ, ನಾಳೆ ಮುಂಜಾನೆ ಹೋಗ್ಬಿಟ್ರಿ ತಾತ ಹೇಳೇನಂತೇಳಿ. ಪುರಾಣ ಮುಗಿದ ಮ್ಯಾಗ ಆರಾಮಾಗಿ ಹೋಗಿ ಬರ್ರಿ, ಒಂದಿಷ್ಟು ನೋಡ್ರಿ. ಪ್ರಪಂಚನೂ ಬಹಳ ಚಲೋ ಅದ. ಬರೀ ರೊಕ್ಕ ಟ್ರೆಜುರಾಗ ರೊಕ್ಕ ಎಣಿಸೋದು, ಒಳ್ಳೆ ಎಲ್ಲ ಇಡೋದು. ಒಂದು ವಿಶೇಷ ಏನಂತಂದ್ರ, ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಸಿಂಧನೂರು, ಮಾನ್ವಿ, ಇವೆರಡೇ ತಾಲೂಕಿನೊಳಗಿರೋ ಬ್ಯಾಂಕುಗಳು ಇಡೀ ಕರ್ನಾಟಕ ಸೇರಿಸಿದ್ರು ಆಗಂಗಿಲ್ಲ. ಹೆಂಗಾಗ್ಯಾರ ಅಂದ್ರೆ 4 ಮಂದಿ ಕೂಡಿ ಒಂದೊಂದು ಬ್ಯಾಂಕ್ ಮಾಡ್ಕೊಳಕತ್ತಾರ. ಈಗ ಅವ್ರ ಬ್ಯಾಂಕ್ನಾಗ ಇಟ್ರೆ ಅಲ್ಲಿ ಮೋಸ ಆಗ್ತದ ಅಂತ ಹೇಳಿ ನಿಮ್ಮವ ಹ್ಞೂ ಅಂತಿರಲ್ಲ. ಹೌದಾ ಅಲ್ಲೋ? ಏನೋ ಪುಣ್ಯಕ್ಕ ಇದು ಮತ್ ಪುಣ್ಯಕ್ಕಂತ ನೋಡ, ಅದು ಪಾಪನೇ ಬಹಳ ಬೇಜಾರಿನ ಪರಿಸ್ಥಿತಿ. ಒಂದೊಂದು ಬೆಳೆಗಳಾಗಿದಾವ, ಅಕಸ್ಮಾತ್ 2 ಬೆಳೆಗಳಾತು ಅಂತಂದ್ರೆ ನಮಗೇನು ಭಗವಂತ ಬಹಳ ಚಲೋ ಕೊಟ್ಟಿದ್ದಾನ. ನಾನು ಹೇಳೋದಿಷ್ಟೇ, ಹಣದ ಜೊತೆಗೆ ಹಣವನ್ನ ಬೆಳೆಸೋದ್ರ ಜೊತೆಗೆ, ಹಣವನ್ನ ಉಳಿಸೋದ್ರ ಜೊತೆಗೆ ಈ ಪರಿಸರವನ್ನು ಕೂಡ ನೀವು ಉಳಿಸ್ಬೇಕು. ಏನ್ ಉಳಿಸ್ಬೇಕವ? ಹಣದಿಂದ ವಸ್ತುಗಳನ್ನ ಖರೀದಿ ಮಾಡಬಹುದು, ಹಣದಿಂದ ಉಸಿರಾಡೋದಕ್ಕಾಗೋದಿಲ್ಲ. ಮುಂದಿನ ಮಕ್ಕಳ ಪರಿಸ್ಥಿತಿಯನ್ನ ನೀವು ಹೆಂಗ ನಿರ್ಮಾಣ ಮಾಡಿಟ್ಟು ಹೋಗ್ತಿದ್ದೀರಿ ಅಂತಂದ್ರ, ಅವ್ರು ಏನಾದ್ರೂ ಬದುಕಬೇಕು ಅಂತಂದ್ರೆ ಆಕ್ಸಿಜನ್ ಟ್ಯಾಂಕ್ ಹಿಂದ ದುಬ್ಬಕ್ಕೆ ಹಾಕೊಂಡು ಉಸಿರಾಡೋ ಪರಿಸ್ಥಿತಿಯೊಳಗೆ ನೀವು ನಿಮ್ಮ ಮಕ್ಕಳನ್ನ ಮುಂದೆ ಬಿಟ್ಟು ಹೋಗ್ತಿದ್ದೀರಿ ಅಂತ ನಮ್ಮ ಭಾಗ ನೋಡಿದ್ರೆ ನನಗೆ ಅನಿಸ್ತಿರ್ತದೆ ಯಾವಾಗಲೂ. ಬಹಳ ಚಂದದ ಪರಿಸರ, ಎಂಥ ಬೆಟ್ಟಗಳು ಗುಡ್ಡಗಳು ಅಂತಂದ್ರ, ಹಿಂಗ ಒಳಗ ಹೋದ್ರು ಅಂತಂದ್ರ ಕಾಡು ಮೃಗಗಳು ಒಂದಿಷ್ಟು ದೂರ ಹೋದ ಒಬ್ಬ ವ್ಯಕ್ತಿ ಅಂದ್ರೆ ಅವ ಕಾಣೋದಿಲ್ಲ. ಅಷ್ಟು ದಟ್ಟ ಕಾಡಿನೊಳಗ ಏಕಾಂಗಿಯಾಗಿ ಬಾಲಕ ಮಹಂತೇಶ ಗುರುಗಳ ನಾಮಸ್ಮರಣೆಯ ದಿಕ್ಕೇ ಇಲ್ಲ ಅವನಿಗೆ. ಈ ಕಡೆ ಹೋಗ್ಬೇಕು ಅಂತಿಲ್ಲ, ಸುಮ್ಮನೆ ಹೋಗೋದವನ ಕಾಯಕ. ಎಲ್ಲಿ ನದಿ ಕಾಣತದ ಅಲ್ಲಿ ಸ್ನಾನ, ಎಲ್ಲಿ ಮನೆ ಕಾಣತದ ಒಂದಿಷ್ಟು ಪೂಜೆ ಮಾಡಿ ಭಿಕ್ಷ, ಅಲ್ಲಿ ಪ್ರಸಾದ ಮಾಡಿದ್ರು ಅಂತಂದ್ರ, ಮತ್ತೆ ಧ್ಯಾನಕ್ಕೆ ಕುಳಿತರು ಅಂತಂದ್ರ ಯಾವಾಗ ಎಚ್ಚರವಾಗ್ತದೋ ಗೊತ್ತಿಲ್ಲ, ಮತ್ತೆ ಜೋಳಿಗೆ ಹಿಡಿಯೋದು, ಮುಂದಿನ ಭಾಗಕ್ಕೆ ಪ್ರಯಾಣ ಮಾಡೋದು. ನಮ್ಮ ಮೈಸೂರು ಎಲ್ಲಿ, ಶ್ರೀಶೈಲ ಎಲ್ಲಿ? ಇಷ್ಟೇ ಒಂದಿಷ್ಟು
ಪನ್ನೂರ್ಲಿಂತ ಇಲ್ಲಿಗೆ ಬರೋ ಕಾಲಕ್ಕೆ ಮಳೆ ಬಂತಂತ ಇಷ್ಟೆಲ್ಲ ಖಾಲಿ ಐತಿ ಇವತ್ತು. ಇಷ್ಟೆಲ್ಲ ಖಾಲಿ ಐತಿ. ಸುಮ್ಮನೆ ಮಳೆ ಬಂದದಕ್ಕೆ ನಾವು ಮಠಕ್ಕೆ ಬರೋದು ಬಿಡುತ್ತೀವಿ. ಮಳೆ, ಸಿಡಿಲು, ಕಾಡು ಮೃಗಗಳು, ಕೈಯೊಳಗ ಆಯುಧ ಇಲ್ಲ, ಹೃದಯದೊಳಗ ಗುರು ಭಕ್ತಿ ಬಿಟ್ರ ಆ ಮಹಾಂತೇಶನ ಹತ್ರ ಇನ್ನೇನು ಇಲ್ಲ. ಕೇವಲ ಗುರುನಾಮ ಸ್ಮರಣೆ ಈ ಜಗತ್ತಿನಲ್ಲಿ ಏನೆಲ್ಲವನ್ನ ಮಾಡಬಹುದು ಅನ್ನೋದನ್ನ ಆ ಮಹಾಂತೇಶನಿಂದ ನಾವು ನೋಡಿ ಕಲಿಬೇಕು. ದಾರಿ ಇಲ್ಲ, ಯಾವ ದಾರಿ ಸಿಗ್ತದ ಆ ದಾರಿ. ನದಿಗಳನ್ನ ದಾಟುತ್ತ, ಒಂದೊಂದು ನದಿಯನ್ನ ದಾಟುತ್ತ, ಎಲ್ಲ ಕಾಡು ಮೇಡುಗಳನ್ನ ದಾಟುತ್ತ, ಯಾವುದಾದರೂ ಝರಿ ಹರಿಯುವ ನೀರು ಕಂಡಿತು ಅಂದ್ರೆ ಸ್ನಾನ ಮಾಡಿ ಕೈಯೊಳಗ ಲಿಂಗ ಹಿಡ್ಕೊಂಡು ಲಿಂಗದೊಳಗ ತದೇಕ ಚಿತ್ತದಿಂದ ದೃಷ್ಟಿಯನ್ನ ಇಟ್ಟು ತಲ್ಲೀನನಾಗಿ ಗುರುಗಳ ಸ್ಮರಣೆ ಮಾಡಿಬಿಟ್ಟ ಅಂದ್ರೆ ಸಾಕು, ಅವರಿಗೆ ಹೊಟ್ಟೆ ತುಂಬಿ ಬಿಡುತ್ತಿತ್ತು, ಆನಂದವಾಗಿ ಬಿಡುತ್ತಿತ್ತು. ಮತ್ತೆ ಪೂಜಾ ಮುಗಿದ ತಕ್ಷಣ ಪ್ರಯಾಣ ಎಲ್ಲಿತನ ಅಂತಂದ್ರ ಶ್ರೀಗಿರಿಯ ಮಲ್ಲಯ್ಯನ ದರ್ಶನಕ್ಕೆ ಮಹಾಂತ ಶಿವಯೋಗಿಗಳು ಹೋಗ್ತಾರೆ. ಮಹಾಂತ ಶಿವಯೋಗಿಗಳು ಶ್ರೀಶೈಲದ ತನಕವೂ ಕೂಡ ಹೋದ್ರು. ರಾತ್ರಿ 1-2 ಗಂಟೆಯ ಸಮಯ. ಬಾಗಿಲು ಮುಚ್ಚಿರ್ತಾವಲ್ಲ ದೇವಸ್ಥಾನದವು, ನೋಡ್ರಿ ಹೆಂಗದ ವಿಶೇಷ. ನಮಗಾಗಿ ದೇವರ ಹತ್ರ ಹೋಗೋದು ಒಂದು ಗುಂಪು ಬೇರೆ, ದೇವರಿಗಾಗಿಯೇ, ಜನರಿಗಾಗಿಯೇ, ಸರ್ವಸ್ವಕ್ಕಾಗಿಯೇ, ಲೋಕಕ್ಕಾಗಿಯೇ ದೇವರ ಹತ್ರ ಹೋಗೋದು ಇನ್ನೊಂದು ಗುಂಪು ಬೇರೆ. ನಾವು ನಮ್ಮ ಮಕ್ಕಳಾಗಲಿ, ನನ್ನ ಗಂಡ ಚಲೋ ಸಿಗಲಿ, ನನ್ನ ಮನೆ ಬೆಳಗಲಿ, ನನ್ನ ಮನೆ ಬೆಳಿಲಿ, ನನ್ನ ಹೊಲ ಬೆಳಿಲಿ ಅಂತ ನಾವು ಹೋಗ್ತೀವಲ್ಲ, ನಾವೇನ್ ಮಾಡ್ಬೇಕು? 1000-2000 ಕೊಟ್ಟು ಟಿಕೆಟ್ ತೆಗಿಸಿ ದೇವರ ಮುಂದೆ ನಿಂದಿರಬೇಕು. 1 ನಿಮಿಷ 2 ನಿಮಿಷ ದರ್ಶನ. ಸ್ವಾರ್ಥಕ್ಕಾಗಿನೂ ಹೋಗಿರ್ಲಿಲ್ಲ ಮಹಾಂತ ಶಿವಯೋಗಿಗಳು, ನಿಸ್ವಾರ್ಥ ಭಾವದಿಂದ ದಾಟತಾ ಹೋಗ್ತಾರೆ. ನಿಮಗಿನ್ನೂ ಒಂದು ಗೊತ್ತಿರಲಿ, ಬಹಳ ದೊಡ್ಡ ಶಿವಯೋಗಿಗಳಂತೇನಾಗಿ ಹೋಗಿದ್ದಾರೆ ತಾಯಿ ಜಗತ್ತಿನಲ್ಲಿ. ಯಾವುದೇ ಭಾಗ ಆಗಿದ್ರು ಕೂಡ ಅವರೆಲ್ಲರೂ ಶ್ರೀಶೈಲಕ್ಕೆ ಎಲ್ಲರೂ ಕೂಡ ಪಾದಯಾತ್ರೆ ಮಾಡ್ಕೊಂತ ಯಾಕೆ ಹೋಗ್ತಾರೆ ಅಂತಂದ್ರ, ಶ್ರೀಶೈಲದೊಳಗ ಒಂದು ಶಕ್ತಿ ಅದ. ಶ್ರೀಶೈಲದ ಶಿಖರವನ್ನ ದರ್ಶನ ಮಾಡಿದ್ರೆ ಸಾಕು, 7 ಜನ್ಮಗಳ ಕರ್ಮಗಳು ದೂರವಾಗ್ತವ, ಮತ್ತೆ ಪುನರ್ಜನ್ಮ ಇಲ್ಲ ಅಂತ ಶಾಸ್ತ್ರಗಳು ಹೇಳುತ್ತವೆ. ಶ್ರೀಶೈಲ ಗಿರಿಯ ಶಿಖರಕ್ಕೆ ದರ್ಶನವನ್ನ ಮಾಡಿ ಗುರುಗಳು ಮಧ್ಯರಾತ್ರಿ 12:30 1 ಗಂಟೆಗೆ ಹೋಗಿ, ಈಗಿನ ರೀತಿಯೊಳಗ ಇನ್ನೂ ಅಷ್ಟೊಂದೇನು ದೇವಸ್ಥಾನ ಆಗ ಇರ್ಲಿಲ್ಲ. ಇತ್ತೀಚೆಗೆಲ್ಲ ದೇವಸ್ಥಾನಗಳು ಹೆಂಗಾಗಿದ್ದಾವೆ ಅಂತಂದ್ರೆ ನಿಮಗೆ ಗೊತ್ತೇ ಅದ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅವಾಗೆಲ್ಲ ಹೋದವರೆಲ್ಲ ಮುಟ್ಟ ದರ್ಶನ ಅಂತಿತ್ತು, ಧೂಳು ದರ್ಶನ ಅಂತಿತ್ತು. ಶಿವಯೋಗಿಗಳು ಸ್ವಾಮಿಗಳು ಎಂಥವ್ರು ಹೋದ್ರ ಅವರಿಗೆ ಗೌರವದಿಂದ ಒಳಗಡೆ ಕರ್ಕೊಂಡು ಹೋಗ್ತಿದ್ರು. ಆದ್ರೆ ಪ್ರಸ್ತುತ ಗುರುಗಳು ಎಷ್ಟು ಸಮಯ ಆಗಿತ್ತು ಅಂದ್ರೆ ರಾತ್ರಿ 2 ಗಂಟೆಯ ಸಮಯ ಆಗಿರೋದ್ರಿಂದ ಮಲ್ಲಯ್ಯನ ಗುಡಿಯ ಮುಂದೆ ಹೋಗಿ ಮಹಂತ ಶಿವಯೋಗಿಗಳು ನಿಂತುಕೊಳ್ಳುತ್ತಾರೆ. ನೋಡಿದರು, ಸಲಿಲಾಖ್ಯ ಮಠದಿಂದ ಹೊರಟ ಅವರ ಪ್ರಯಾಣ ಎಲ್ಲಿಗೆ ಸಾಗಿತ್ತು ಅಂತಂದ್ರ ಶ್ರೀಶೈಲದ ಮಲ್ಲಿಕಾರ್ಜುನನನ್ನು ತಲುಪಿತ್ತು. ಅವ್ರು ಅಲ್ಲಿಗೆ ಹೋಗ್ತೀನಿ ಅಂತ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಯಾಕೆ ಅಂತಂದ್ರ ದಿಕ್ಕಿಲ್ಲದೆ ಹೊರಟವರು, ಜಗತ್ತಿಗೆ ದಿಕ್ಕಾದವರು ಮಹಾಂತ ಶಿವಯೋಗಿಗಳು. ಅಷ್ಟ ದಿಕ್ಕುಗಳು ಅಂತೇನು ಕರಿತೀವಲ್ಲ ತಾಯಿ, ಎಲ್ಲ ದಿಕ್ಕಿನೊಳಗೂ ದೋಷಗಳದಾವ. ದೋಷವಿರದ ದಿಕ್ಕು ಅಂದ್ರ ಅದು ಗುರು ಮಾತ್ರ. ನೋಡ್ರಿ, ನೀವು ಪೂರ್ವಕ್ಕೆ ಬಾಗ್ಲಿ ಇಟ್ರು ಒಂದು ತೊಂದರೆ ಅದ, ಪಶ್ಚಿಮಕ್ಕೆ ಬಾಗ್ಲಿ ಇಟ್ರು ಪೂರ್ವದ ಕಡೆ ಮುಖ ಮಾಡಿದ್ರೆ ಒಂದು ತೊಂದರೆ ಅದ, ಪಶ್ಚಿಮದ ಕಡೆ ಮುಖ ಮಾಡಿದ್ರೆ, ಯಾವ ದಿಕ್ಕಿಗೆ ನೀವು ಬಾಗ್ಲಿ ಇಟ್ಟು ಮನಿ ಕಟ್ಸಿದ್ರು ಕೂಡ ಅದಕ್ಕೊಂದು ಆಯಸ್ ಅಂತದ. ದಿಕ್ಕಿನ ಕಡೆ ಮುಖ ಮಾಡೋ ಬದಲು ಗುರುವಿನ ಕಡೆ ಯಾರು ಮುಖ ಮಾಡ್ಯಾರ ಅವರಿಗೆ ಆಯಸ್ಸಿಲ್ಲ. ಇಡೀ ಸೂರ್ಯ ಚಂದ್ರ ಇರೋ ತನಕನೂ ಕೂಡ ಈ ಭೂಮಿ ಮೇಲೆ ಹೊಳಿತಾರ. ಅದಕ್ಕೆ ನಂಬೋ ಹಾಗಿದ್ರ ಗುರುವನ್ನ ಪರಿಪೂರ್ಣವಾಗಿ ನಂಬಬೇಕು. ಅವ್ರು ಯಾವ ಕಡೆ ನಿಂದಿರ್ತಾರ ಅದೇ ಸುಯೋಗ. ಅವ ಎಂದ ನುಡಿತನ ಅದು ಶಿವಯೋಗ, ಅವ ಎಂದ ನಡಿತನ ಅದು ಸುಕ್ಷೇತ್ರ, ಅದು ಪುಣ್ಯಗಳಿಗೆ. ರಾತ್ರಿ 1-1:30 ಸಮಯ ಮಹಂತ ಶಿವಯೋಗಿ ಅಂದ್ರೆ ಬಾಲಕ, ಇನ್ನು ಬಹಳ ದೊಡ್ಡವರೇನಲ್ಲ. ಒಂದು 8 ವರ್ಷ ದೀಕ್ಷಾ ಕೊಟ್ಟಿದ್ದಾರೆ ಅಂದ್ರೆ ಒಂದು 10-11 ವರ್ಷ ಇರ್ಬೋದಂತ ಅನ್ಕೊಟ್ರೆ, 10-11 ವರ್ಷ.
ಏನು ಅರಿಯದಿರುವ ಬಾಲಕ ಆ ಪರಶಿವನ ಸನ್ನಿಧಾನಕ್ಕೆ ಹೋಗಿ ನಿಂತು ಕರಮುಗದಾಗ ಅಲ್ಲಿರ್ತಕ್ಕಂಥವರು ಒಂದಿಷ್ಟು ಜನ ಎಚ್ಚರಗೊಂಡು ಆ ಬ್ರಹ್ಮಣ ತೇಜಸ್ಸನ ಮಗುವನ್ನು ನೋಡಿ ಅಂತಾರ, ಯಪ್ಪ ಇಷ್ಟು ಕತ್ತಲ ರಾತ್ರಿಯೊಳಗ, ಇದು ಇಂಥ ಕಾಡಿನೊಳಗ ನೀನು ಒಬ್ಬವನೇ ಬಂದಿಯೇನು? ಹೌದ್ರಿ, ನಾನು ಒಬ್ಬವನೇ ಬಂದೆ. ಯಾವ ಊರು? ನಮ್ದು ಹೀಗೆ ಮೈಸೂರು ಹತ್ರ ಬೆಟ್ಟದಾಪುರ ಅಂತ ಹೇಳಿ ಗುರುಗಳು ಆಶೀರ್ವಾದ ಮಾಡಿ ನೀನು ಹೋಗು ಅಂತ ಕಳಿಸಿದ್ರು. ಬಂದೆ. ಎಲ್ಲಿಗೆ ಹೊಂಟಿ? ನನಗ್ ಗೊತ್ತಿಲ್ಲ. ಮತ್ತೆ ಎಲ್ಲಿರ್ತಿ? ಅದು ನನಗ್ ಗೊತ್ತಿಲ್ಲ. ಮತ್ತೆ ಮುಂದೆ ನಿನ್ನ ಕಾರ್ಯ ಏನದ ಅದು ಕೂಡ ನನಗೆ ಗೊತ್ತಿಲ್ಲ. ಮತ್ತೆ ನಿನ್ನ ಸಂಕಲ್ಪ ಏನು? ನನ್ನ ಸಂಕಲ್ಪ ಒಂದ, ಶ್ರೀ ಗುರುವಿನ ಚರಣ ದರ್ಶನವಲ್ಲದೆ ಇನ್ನಾವುದು ಕೂಡ ಜಗತ್ತಿನೊಳಗೆ ನನಗೆ ಬೇಕಾಗಿಲ್ಲ. ಆಯ್ತು ಅಂತ ತಿಳ್ಕೊಂಡು ಎಲ್ಲರ ಬಹಳ ಸಣ್ಣ ಹುಡುಗ, ನೋಡೋದಕ್ಕ ಪರಮಾತ್ಮನ ಸ್ವರೂಪದೊಳಗದಾನ, ಪರಮಾತ್ಮ ಕಂಡ ಹಾಗೆ ಕಾಣ್ತಾನ. ಅವನನ್ನು ಕುಂದಿರಿಸ್ಕೊಂಡು ಅವನಿಗೊಂದಿಷ್ಟೇನೋ ಹಾಸಿಗೆನೋ ದಿಂಬು ಕೊಟ್ಟು ಅಲ್ಲಿ ಮಲಸ್ತಾರೆ. ಬೆಳಗಿನ ಜಾವ 4:45 5 ಗಂಟೆ ಅಷ್ಟೊತ್ತಿಗಾಗಲು ಎದ್ದು ಪಾತಾಳ ಗಂಗೆಯೊಳಗ ಸ್ನಾನವನ್ನ ಮಾಡಿ ಇಷ್ಟಲಿಂಗ ಪೂಜೆಯನ್ನು ಮುಗಿಸ್ಕೊಂಡು ಬಂದು ಶ್ರೀಶೈಲದ ಮಲ್ಲಿಕಾರ್ಜುನನ ದರ್ಶನವನ್ನ ಪರಮ ಪೂಜ್ಯ ಮಹಂತ ಶಿವಯೋಗಿಗಳು ಮಾಡುತ್ತಾರೆ. ನೋಡ್ರಿ ಅದು ಹೆಂಗದ. ಪರಮ ಶಿವಯೋಗಿಗಳ ದರ್ಶನ ಮಾಡೋ ಕಾಲಕ್ಕೆ ಹೇಳ್ತಾರ, ಮಲ್ಲಯ್ಯನಿಗೆ ಲಿಂಗಕ್ಕೆ ಕೈ ಮುಗುದಂತಾರ, ಈ ಲಿಂಗ ಬ್ಯಾರೆಯಲ್ಲ, ನನ್ನ ಗುರುಲಿಂಗ ಬೇರೆಯಲ್ಲ, ಸಲಿಲಾಖ್ಯನ ದರ್ಶನ, ಚರಣ ದರ್ಶನವನ್ನೇ ನೀನು ಮಾಡಿಸಬೇಕು ಅಂತ ತಿಳ್ಕೊಂಡು ಭಿನ್ನಹಿಸಿಕೊಂಡು ಆ ಸನ್ನಿಧಾನಕ್ಕೆ ನಮಸ್ಕಾರ ಮಾಡಿ ಶ್ರೀಶೈಲದ ನಂತರ ಶಿಖರ ದರ್ಶನ, ಸಾಕ್ಷಿ ಗಣಪತಿ, ಅದನ್ನೆಲ್ಲವನ್ನ ನೋಡುತ್ತಾ ಲೋಕ ಬರಿಗಾಲಿನಲ್ಲಿ ಬೆತ್ತ ಜೋಳಿಗೆಯನ್ನಿಡಿದು ಲೋಕ ತಿರುಗಿದ ಭೈರಾಗಿ ಆತ ಪರಮ ವಿರಾಗಿಯಾಗಿ ಲೋಕ ಸಂಚಾರವನ್ನ ಮಾಡುತ್ತಾ ಸಿದ್ಧಗಂಗೆಗೆ ಬರ್ತಾರೆ. ಸಿದ್ಧಗಂಗೆಯ ಬೆಟ್ಟದಲ್ಲಿಯೂ ಕೂಡ ಅನುಷ್ಠಾನವನ್ನ ಮಾಡುತ್ತಾರೆ. ಸಿದ್ಧಗಂಗೆಯ ಬೆಟ್ಟದಲ್ಲಿ ಎಷ್ಟೋ ತಿಂಗಳುಗಳ ಕಾಲ, ವರ್ಷಗಳ ಕಾಲ ಅನುಷ್ಠಾನ ಮುಗಿಸ್ಕೊಂಡು ಅಲ್ಲಿಂದ ಎಲ್ಲಿಗೆ ಬರ್ತಾರೆ ಅಂತಂದ್ರೆ ಆ ಭಾಗದೊಳಗೆ ಸಿದ್ಧರ ಬೆಟ್ಟ ಅಂತಿದೆ ತಾಯಿ. ತುಮಕೂರು ಹತ್ರ ಹೋದ್ರೆ ನಿಮಗೆ ಕಾಣ್ತದ ಸಿದ್ಧಗಂಗೆ, ತೊಟ್ಟಲುಕೆರೆ, ತದನಂತರ ಶಿವಗಂಗೆ. ಆ ಭಾಗದೊಳಗೆ ಸಿದ್ಧರ ಬೆಟ್ಟ ಅಂತ ದೊಡ್ಡ ಶ್ರೇಷ್ಠ ಬೆಟ್ಟ. ಅಲ್ಲಿ ಸಾವಿರಾರು ಜನಗಳು ಏನು ಮಾಡ್ತಿರ್ತಾರೆ ಅಂದ್ರೆ ತಂತ್ರ ಸಾಧನೆಯನ್ನ ಮಾಡ್ತಿರ್ತಾರೆ. ರಸವಿದ್ಯೆಗಳು ಅಂತ ಬರ್ತಾವ. ನಿಮ್ ಭಾಷೆಯೊಳಗೆ ಹೇಳ್ಬೇಕಂದ್ರೆ ಇನ್ನೂ ಚಲೋ ಅಂದ್ರ ಮಾಟ ಮಂತ್ರ ಅಂತೇನು ಕರಿತೀರಲ್ಲ, ಅವು ಕರಿತೀರಿಲ್ರಿ? ನಿಮಗ ಬಹಳ ಫೇವ್ರೆಟ್ ಅದು ಯಾವುದು ಯಾವುದು? ಅಕಸ್ಮಾತ್ ಇಲ್ಲಿ ಪುರಾಣ ಇಡೋ ಬದಲು ಓಶಿ ನಂಬರ್ ಹೇಳ್ತೀವಿ ಒಂದಿದ್ರೆ ಇಷ್ಟು ಜನ ಇರ್ತಿದ್ರಿ? ಎಷ್ಟು ಜನ ಇರ್ತಿದ್ರಿ? ನಿಮಗೊಂದು ಸಮಸ್ಯೆ ಏನಂತಂದ್ರ, ಈ ಗುರುಗಳ ಹತ್ರ ಬರ್ತೀರಿ, ಇಲ್ಲಿ ಹೆಂಗಾಗ್ಯದಂದ್ರ ನೀವು ಬಂದಾಗ ನಿಮ್ಗ ಅವ್ರ ಏನ್ ಮಾಡ್ತಾರ, ಒಂದಿಷ್ಟು ಏನೋ ನಿಮ್ಮ ಪ್ರೇಮಕ್ಕೆ ಒಂದು ನಿಂಬೆ ಹಣ್ಣನೋ ಒಂದು ಭಸ್ಮ ಕೊಟ್ಟು ಅವ್ರು ಒಂದು ಮಾತು ಹೇಳ್ತಾರ, ಅಲ್ಲಿ ರುದ್ರತಾತ್ನ ಗದ್ದಿಗೆ ಐತಿ, ಅಲ್ಲಿ ನಮಸ್ಕಾರ ಮಾಡ್ರೆ ನಿಮಗೆ ಒಳ್ಳೇದಾಗ್ತದ. ಇದು ವೇದ ನುಡಿ, ಇದು ಮಂತ್ರ, ಇದು ವಚನ. ಆದ್ರ ನಿಮ್ ತಲೆಯಾಗ ಬ್ಯಾರ ಇರ್ತದ. ಏನಿರ್ತದ? ನನಗೆ ಯಾರ ಏನವ ಹೇಳ್ರಿ, ಹಂಗೇನಿಲ್ಲ, ನನಗೆ ಯಾರ ಮಾಡ್ಸ್ಯಾರ ಇರ್ತದಿಲ್ಲ ನಿಮ್ಗೆ. ಬರೀ ಅದೇ ಯಾರ ಬರ್ಲಿ ನನಗಂತಿರ್ತ, ತಾತ ನನಗೆ ಯಾರ ಮಾಡಿಸಿ. ನಿಮ್ಗೆ ಕೋಡಿ ಮಾಡಿಸ್ಬೇಕು ಅದನ್ನ ಹೇಳ್ರಿ ಮೊದಲು. ಯಾರು ಮಾಡಿಸ್ತಾರವ ನಿಮ್ಗ? ನನಗೆ ಯಾರ ಮಾಡಿಸ್ಯಾರ, ನನ್ನಿಂದ ಯಾರ ಬಂದಂಗ ಆತತಿ. ಮೊನ್ನೊಬ್ಬಕ್ಕೆ ಹೆಣ್ಮಗಳು ಬಂದಾಳ, ತಾತ ರಾತ್ರಿ 1 ಗಂಟೆಗೆ ನನ್ನ ಮನಿಗ್ ಕದ ಡಬ 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 ಬಡ್ಕೊಂತ, ತಪ್ಪ ಏನ್ ಮಾಡ್ಲಿ? ನಾನೇನ್ ಮಾಡ್ಲವ ಅವ್ರ ಮನಿಗ್ ಕದ ಪಡ್ಕೊಂಡ್ರೆ? ಇದು ನನ್ನ ಮೈಗ್ ಪಡ್ಕೊಳಕತ್ ನೋಡಿ. ಹೌದಲ್ಲ? ನಿಮ್ ತಲೆಯಾಗ ಯಾವ ತಾಯಿ ಈ ಮೌಢ್ಯತೆಗಳಿಂದ ಸ್ವಲ್ಪ ಹೊರಗೆ ಬರೋದನ್ನ ನಾನು ಹೇಳಿದ್ರೆ ಬರೋದಿಲ್ಲ ಅಂತ ನನಗೆ ಗೊತ್ತದ. ನೀವೇನು ಮಾಡಿದ್ರು, ನಿಮ್ಗೆ ಎಂಥ ಪುರಾಣ ಹೇಳಿದ್ರು, ಎಂಥ ಏನು ಯಂತ್ರ ಕಟ್ಟಿದ್ರು ನೀವು ನಿಂಬೆಣ್ಣಿಗೆ ಹೆದರ್ಕೊಂತೀರಿ ಅನ್ನೋದು ನನಗೆ ಗೊತ್ತದ. ಯಾಕಂದ್ರೆ ಮೊನ್ನೆ ಒಬ್ಬಕ್ಕೆ ಬಂದಾಳ ಮನೆ ಮುಂದೆ, ತಾತ ನಮ್ಮ ಮನೆ ಮುಂದೆ ನಿಂಬೆಣ್ಣು ಬಿದ್ದವ, ಇದು ತೆಗಿಬಾ ಅಂತ ಬಂದಾಳ. ಅಲ್ಲವ ನೀ ತೆಗಿ ಅಂದೆ ನಾನು. ಇಲ್ಲಪ್ಪ ಮತ್ ನಾ ಸತ್ತೋದ್ರ, ಮತ್ ನಾ ಸತ್ತೋದ್ರ ನಾ ಹೋದ್ರೆ ನಡೀತದ. ಸ್ವಾಮಿಗಳಂದ್ರೆ ಯಾರು ಇರೋಲ್ಲ ಅಲ್ಲಿ. ಎಂತ ಚಂದ ಹಂಜಬ. ನೀವುಗ ಭಯ ಬೀಳತ್ ತಾಯಿ. ಒಂದು ಮಾತು ಹೇಳ, ಒಂದ್ ಸತ್ಯವಾಗಿ ನಿಮ್ಗ ಜೀವನ ಕೊಟ್ಟವನು ಮ್ಯಾಗಿರೋ ಭಗವಂತ. ನಿಮ್ಮನ್ನೇನಾದ್ರೂ ಕರ್ಕೋಬೇಕಂದ್ರೆ ಅವನೇ ಮುಗಿಸ್ಬೇಕು. ಯಾರು? ಅವನ ಕೊಡೋನು ಅವನ, ನಿಮ್ಮನ್ನ ಮ್ಯಾಲೆ ಕರ್ಕೊಳ್ಳೋನು ಅವನ.
ನಾವೇನ್ ಮಾಡ್ತೀವಿ, ಅವ ಹಂಗಂದ ಇವ ಹಿಂಗಂದ ಅವ್ರು ಅದನ್ನು ಮಾಡಿಸಿದಾರ. ನಮ್ಮ ಭಾಗದೊಳಗ ವಿಶೇಷವಾಗಿ ಇವತ್ತು ಇಂಥ ಮಠಮಾನ್ಯಗಳಿಗಿಂತ ಅಂತ ಮಠಮಾನ್ಯಗಳು ಬಹಳ ಬೆಳೆಯಕತ್ತೇವ ನೋಡ್ರಿ. ನೀವು, ನಾನೆಲ್ಲ ನೋಡ್ತಿದ್ದೀನಿ. ನೀವು ಯೋಗ್ಯರಿಗೆ ಗೌರವ ಕೊಡೋದಕ್ಕಿಂತ ಹೆಚ್ಚಾಗಿ ಇವತ್ತು ಎಂಥೆಂಥವರಿಗೆ ಅಂತಂದ್ರೆ ಅವ್ರು ಬರ್ತಾರ, ನಿಮ್ಮ ಮನೆಯಾಗ 4 ದಿಕ್ಕಿಗೆ ಏನೇನೋ ಮಾಡ್ತಾರ, ನಾನು ನೋಡ್ತಿರ್ತೀನಿ. ನೀವು ನಮ್ಮಂತರು ಬಂದ್ರ, ಸ್ವಾಮಿಗಳು ಬಂದ್ರ 100 ರೂಪಾಯಿ ಕೊಡೋದಿಲ್ಲ, ಅವ್ರು ಬಂದ್ರೆ ಕಳತಂದ್ಲ 51,000 ಕೊಟ್ಟು ಕಳಿಸ್ತೀರಿ. ನೀವು ಕೊಟ್ಟಿದ್ದು ಗಂಡು ಗೊತ್ತಿರಲ್ಲ, ಗಂಡು ಕೊಟ್ಟಿದ್ದು ಯಾರ ತಾಯಿ ಒಂದು ವಿಚಾರ ಮಾಡಿ ನೋಡ್ರಿ. ಯಾರ ಏನಾರ ಮಾಡಿಸಿ ಯಾರನಾರ ಕೊಲ್ಲಂಗಿತ್ತಂದ್ರ ಸೈನಿಕರನ್ನ ಯಾಕೆ ನಿಂದ್ರಿಸ್ತಿದ್ವಿ? ಬೇರೆ ದೇಶಕ್ಕೆ ಮಾಡಿಸಿ ಕೊಲ್ಲಿ ಬಿಡ್ತಿದ್ವಲ್ಲ ಎಲ್ಲಾರನು. ಮತ್ ತಿನ್ಯಾಕೈತಿ ಅವ್ರ ಯಾಕ್ಬೇಕು ನಮ್ಮನ್ನ ಕಾಯಕ? ಪಾಪ ಹಗಲು ರಾತ್ರಿ. ನೀವ್ ಒಂದ್ ಕೆಲಸ ಮಾಡ್ರಿ, ನಾಳೆಗೆ ಮಾಡಿಸಿ ಇವ್ರನ್ನ ಕಳಿಸ್ಬೇಡ್ರಿ. ಏನಾರ ಮಾಡಿಸಿ ನಮ್ಮ ಮನ್ಯಾಗ ನಾವ್ ಬಿತ್ತಂಗಿಲ್ಲ ಬೆಳೆಯಂಗಿಲ್ಲ, ನಮ್ಮ ಹೊಲ್ದಾಗ ನೆಲ್ ಬರ್ಬೇಕು ಅಂತಾರ. ಯಾರ ಹಿಡ್ಕೊಂಬರ್ರಿ, ನಾನು ಬರ್ತೀನಿ ಅವ್ರ ಹತ್ರ. ಬರ್ತೀರ? ಅದಕ್ಕೆ ಹೇಳೋದು, ಅಂಥ ವಿದ್ಯೆಗಳನ್ನ ಸಾಧನೆ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಾಗ ಅದಕ್ಕೆ ರಸವಿದ್ಯೆಗಳು ಅಂತ ಕರೀತಾರ, ವಾಮಾಚಾರ ಅಂತ ಕರೀತಾರ. ಅಂಥವರು ಸಿದ್ಧರ ಬೆಟ್ಟದಲ್ಲಿ ಸಾವಿರಾರು ಜನ ಆ ವಿದ್ಯೆಯನ್ನ ಕಲಿತಾ ಇದ್ರು. ರಸವಿದ್ಯೆಗಳು ಇದಾವೆ, ಬಂಗಾರ ಮಾಡೋದು, ಬೆಳ್ಳಿ ಮಾಡೋದು. ಮೊದಲೆಲ್ಲ ಬಂಗಾರಗಳನ್ನ ರಸವಿದ್ಯೆ ಪಂಡಿತರೇ ಬಂಗಾರ ಬೆಳ್ಳಿಗಳನ್ನ ಮಾಡ್ತಿದ್ರು. ಅಂಥವರನ್ನೆಲ್ಲ ಒಂದುಗೂಡಿಸಿ ಮಹಂತ ಶಿವಯೋಗಿಗಳು ಅವರೆಲ್ಲರಿಗೂ ಬೋಧನೆಯನ್ನ ಮಾಡ್ತಾರ. ನೋಡು, ರಸವಿದ್ಯೆಯನ್ನ ಕಲಿತು ಬಂಗಾರ ಮಾಡಬೇಡ, ಶಿವಯೋಗದ ವಿದ್ಯೆಯನ್ನ ಕಲಿ, ಭಗವಂತನೇ ನಿನ್ನ ಬದುಕನ್ನ ಬಂಗಾರ ಮಾಡುತ್ತಾನೆ ಅಂತ ತಿಳ್ಕೊಂಡು ಅವರಿಗೆ ಬೋಧನೆಯನ್ನು ಕೊಟ್ಟು ಅವರನ್ನೆಲ್ಲ ತಂತ್ರವಿದ್ಯೆಗಳಿಂದ ದೂರ ಮಾಡಿ ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡುತ್ತಾರೆ. ಸಿದ್ಧರ ಬೆಟ್ಟದಲ್ಲಿ ಇವತ್ತಿಗೂ ಕೂಡ ತಾಂತ್ರಿಕ ಸಾಧನೆಗೆ ಅವಕಾಶ ಇಲ್ಲ. ಅವರೆಲ್ಲರಿಗೂ ಕೂಡ ಲಿಂಗ ಕೊಟ್ಟರು ಕೈಯಾಗ. ಯಾರ ಕೊರಳಾಗ ಲಿಂಗ ಅದ ಅವನಿಗೇನು ಆಗೋದಿಲ್ಲ. ಅಪಮೃತ್ಯಗಳಿಲ್ಲ, ದೋಷಗಳಿಲ್ಲ, ದ್ವೇಷಗಳಿಲ್ಲ. ಯಾವನ ಕೊರಳೊಳಗ ಲಿಂಗ ಅದ ಅವ ಎಲ್ಲಲ್ಲಿಯೂ ಕೂಡ ಸಮರ್ಥ ಅನ್ನೋದನ್ನ ಮಹಂತ ಶಿವಯೋಗಿಗಳು ಅವರಿಗೆ ತಿಳಿಸಿ, ಕಲಿಸಿ, ಆಶೀರ್ವಾದ ಮಾಡಿ ಅವರೆಲ್ಲರ ಕೊರಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರ ಲಿಂಗವನ್ನ ಹಾಕಿ ಅವರಿಗೆ ಲಿಂಗ ದೀಕ್ಷೆಯನ್ನ ಸಿದ್ಧರ ಬೆಟ್ಟದಲ್ಲಿ ಕೊಡ್ತಾರೆ. ಸಿದ್ಧರ ಬೆಟ್ಟದಲ್ಲಿ ಲಿಂಗ ದೀಕ್ಷೆಯನ್ನ ಕೊಟ್ಟು ನದಿಗಳನ್ನ ದಾಟತಾ ಸಪ್ತ ನದಿಗಳನ್ನ ದಾಟಿ, ಕವಿಗಳು ಬಹಳ ಚಂದ ಬರೀತಾರೆ, ಸಪ್ತ ನದಿಗಳ ಬಗ್ಗೆ ವಿವರಣೆ ಕೊಡ್ತಾರೆ. ಬಹುಶಃ ಅವರು ಸಪ್ತ ನದಿಗಳು ಅಂತಂದ್ರ ಈ ಸಪ್ತ ಚಕ್ರಗಳ ಬಗ್ಗೆ ಬರೀತಾರ. ಅವರು ಬಂದು ಸಹಸ್ರಾರದಲ್ಲಿ ಧುಮುಕ್ತಾರೆ ಅನ್ನೋದನ್ನ, ನದಿಗಳಲ್ಲಿ ಧುಮುಕ್ತಾರೆ ಅನ್ನತಕ್ಕಂಥ ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥ ಪುರಾಣವನ್ನ ಶರಭಯ್ಯ ಶಾಸ್ತ್ರಿಗಳು ಅವರು ಬರೆದಿರ್ತಕ್ಕಂಥವರಾಗಿದ್ದಾರೆ. ಎಲ್ಲ ಕಾಡು ಮೇಡುಗಳನ್ನ ದಾಟಿ ಒಂದು ನದಿಯೊಳಗ ಸ್ನಾನಕ್ಕೆ ಅಂತ ಮುಳುಗುತ್ತಿದ್ರು. ಯಾರು? ಮಹಂತ ಶಿವಯೋಗಿ. ಬಹಳ ಚಂದ ಕೇಳ್ರಿ. ಸ್ನಾನಕ್ಕಂತ ಮುಳುಗೋ ಕಾಲಕ್ಕ ಅವರಿಗೆ ಸಲಿಲಾಖ್ಯ ಗುರುಗಳ ಧ್ವನಿ ಕೇಳ್ತದ, ಮಹಾಂತೇಶ ಅಂದರು. ತಿರುಗಿ ನೋಡ್ತಾರ, ಸಲಿಲಾಖ್ಯ ಗುರುಗಳು ಸ್ವದೇಹಿಯಾಗಿ ಅವರಿಗೆ ದರ್ಶನವನ್ನು ಕೊಟ್ಟರು. ಗುರುಗಳನ್ನ ಕಣ್ಣು ತುಂಬಿಕೊಂಡು ಆನಂದವಾಗಿ ಗುರುಗಳ ಚರಣದೊಳಗ ಮಹಾಂತೇಶ ನಮಸ್ಕಾರ ಮಾಡಿ ಗುರುಗಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು, ಮಹಾಂತೇಶ ಆಧ್ಯಾತ್ಮಿಕದ ಎಲ್ಲ ನೆಲೆಗಟ್ಟನ್ನು ಬಲ್ಲತಕ್ಕಂಥ ಮಹಾಜ್ಞಾನಿಯಾಗಿದೆಯಾ, ನೀನು ಚಿಂತಿಸಬೇಡ ಅಂತ ತಿಳ್ಕೊಂಡು ತನ್ನ ಇಡೀ ತಪಸ್ಸಿನ ಬಲದ ಶಿವಯೋಗದ ಬೆತ್ತವನ್ನ ಏಕಮುರುಗಿ ಬೆತ್ತ ಅಂತ ಕರೀತಾರ. ಅದು ಸಲಿಲಾಖ್ಯ ಗುರುಗಳ ಕೈಯೊಳಗಿತ್ತು. ಆ ಒಂಟಿ ಮುರುಗಿ ಬೆತ್ತವನ್ನ ಯಾರ ಕೈಯೊಳಗ ಕೊಟ್ರು ಅಂದ್ರ ಮಹಂತೇಶನ ಕೈಯೊಳಗ ಕೊಟ್ರು. ಆವತ್ತಿನ ದಿನ ಕಾಡಿನಲ್ಲಿ ಆ ಒಂಟಿ ಮುರುಗಿ ಬೆತ್ತವನ್ನ ಕೊಟ್ಟು ಮಹಂತೇಶನಿಗೆ ಹೇಳ್ತಾರ, ಮಹಂತೇಶ ಇವತ್ತು ನಾನು ಬಯಲಾಗುತ್ತೇನೆ, ಆದ್ರೆ ಒಂದು ಅರ್ಥ ಮಾಡಿಕೋ, ನೀನು ನಾನು ಮೊದಲೇ ಹೇಳಿರುವ ರೀತಿಯೊಳಗ ಯಾವತ್ತು ಅನುಷ್ಠಾನದಲ್ಲಿ ನನ್ನ ಚರಣ ದರ್ಶನ ಆಗ್ತದೋ ಆವತ್ತು ಆ ಜಾಗದೊಳಗ ಮಠ ಕೊಟ್ಟು ಆ ಮಠದಲ್ಲಿ ಅನಂತ ವರ್ಷಗಳ ಕಾಲ ಬಸವ ಪುರಾಣವನ್ನ ಮಾಡು. 1,96,000 ಅಮರ ಗಣಗಳು ಎಂದು ತೃಪ್ತಿ ಆಗುತ್ತಾರ ನಿನ್ನ ಮಠದೊಳಗ, ಆವತ್ತು ನಾನು ನಿನ್ನ ಮಠಕ್ಕೆ ಸ್ವದೇಹಿಯಾಗಿ ಬರುತ್ತೇನೆ, ರುದ್ರೇಶನೆಂಬ ಹೆಸರಿನಿಂದ ಬರುತ್ತೇನೆ ಅಂತ ಹೇಳಿ ಆ ಸಲಿಲಾಖ್ಯ ಗುರುಗಳು ತನ್ನ ಶಿಷ್ಯನಿಗೆ ಪ್ರೀತಿಯಿಂದ ಹೇಳ್ತಾರೆ. ನೋಡ್ರಿ, ಎಂಥ ಒಂದು ವಿಶೇಷ ಇದು.
ಗುರುವಿಗೆ ಗುರುವಾದವರು ಮಹಂತ ಶಿವಯೋಗಿಗಳು ಹೇಳ್ತಾರ, ರುದ್ರೇಶನಾಗಿ ಬರ್ತೇನೆ, ಚಿಂತಿಸಬೇಡ, ನಾನು ನಿನ್ನ ಶಿಷ್ಯನಾಗಿ ಬರ್ತೇನೆ, ಆ ಮಠದ ಆಧಿಪತ್ಯವನ್ನ ನಾನೇ ತಗೊಳ್ತೇನೆ, ಮುಂದೆ ನಿಂತು ಎಲ್ಲ ಕಾರ್ಯವನ್ನ ಮಾಡ್ತೇನೆ. ಆದ್ರೆ ಮಹಂತೇಶ, ನೀನು ಬಹಳ ದೊಡ್ಡ ಯೋಗ ಸಾಮರ್ಥ್ಯ ನಿನ್ನೊಳಗದ, ನೀನು ಸಾಮಾನ್ಯನಲ್ಲ, ಜಗತ್ತನ್ನೇ ಬೆಳಗತಕ್ಕಂತ ಮಹಾಶಿವಯೋಗಿ ಆಗ್ತೀಯ, ನೀನು ಜಗತ್ತನ್ನ ಬೆಳಗುವಂತ ಆಶೀರ್ವಾದ ಮಾಡಿ ಒಂಟಿ ಮುರುಗಿ ಬೆತ್ತವನ್ನ ಕೊಟ್ಟು ಕಳಿಸ್ತಾರೆ. ಅಲ್ಲಿಂದ ನದಿಯೊಳಗ ಆ ಗುರುಗಳಿಗೆ ನಮಸ್ಕಾರ ಮಾಡಿದ ತಕ್ಷಣ ಗುರುಗಳು ಸ್ವದೇಹಿಯಾಗಿ ಬಯಲಾಗುತ್ತಾರೆ. ಆ ಕ್ಷಣದೊಳಗ ಅಲ್ಲಿರ್ತಕ್ಕಂಥ ಮಠದ ಅಧಿಕಾರವನ್ನ ಒಬ್ಬರಿಗೆ ಮಹಂತ ಶಿವಯೋಗಿಗಳೇ ಒಪ್ಪಿಸಿ ಅಲ್ಲೆಲ್ಲ ಕಾರ್ಯಗಳನ್ನು ಮುಗಿಸಿ ಲೋಕ ಸಂಚಾರವನ್ನ ಮಾಡ್ತಾ ಮಾಡ್ತಾ ಬಿಸರಳ್ಳಿ ಅಂತ ಹೇಳಿ ಒಂದು ಊರು ಬರುತ್ತದೆ. ಬಿಸರಳ್ಳಿಯೊಳಗ ಒಬ್ಬ ಭಕ್ತನಿಗೆ ಅಂಗೈಯೊಳಗ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನ ಮಾಡಿಸ್ತಾರೆ. ಹೆಳವನಿಗೆ ಕೇವಲ ತಮ್ಮ ಅಮೃತ ಹಸ್ತದಿಂದ ಆಶೀರ್ವಾದ ಮಾಡಿ ಕಾಲನ್ನ ಕರುಣಿಸ್ತಾರೆ. ಲೋಕ ಸಂಚಾರವನ್ನ ಮಾಡ್ತಾ 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 ಅವ್ರು ಎಲ್ಲಿಗೆ ಬರ್ತಾರೆ ಅಂತಂದ್ರೆ, ನಮ್ಮ ಗಡಿನಾಡು ಅಂತೇನು ಕರಿತೀವಲ್ಲ, ಈ ಕಡೆ ಕರ್ನಾಟಕ, ಆ ಕಡೆ ಆಂಧ್ರ, ಆದವಾನಿಯ ಭಾಗಕ್ಕೆ ಬಂದು ಆದವಾನಿ ಹತ್ರ ಹಾಲವಿ ಅಂತ, ಅದನ್ನ ಈಗ ಹಾಲವಿ ಅಂತಾನು ಕರೀತಾರ, ಆಗಿನೂ ಕೂಡ ಹಾಲವಿ ಅಂತ ಅದರ ಹೆಸರು. ಆ ಹಾಲವಿ ನಗರ ಏನದಲ್ಲ, ಇದು ಗ್ರಾಮ, ಆ ಕಡೆ ಹೋದ್ರ ಹಾಲ್ವಿ, ಈ ಕಡೆ ಇದ್ರ ತಿಕ್ಕಲ್ ಪರ್ವಿ. ಹಾಲ್ವಿಯೊಳಗ ನೋಡ್ರಿ ಎಷ್ಟು ವಿಶೇಷ, ಸೂರ್ಯ ಉದಯ ಆಗಬೇಕು ಅಂದ್ರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ. ಮತ್ತ ಅವಾಗೆಲ್ಲ ಹೆಂಗಿರ್ತಿದ್ರು ಹಿರಿಯರು ಅಂತಂದ್ರ ತಾಯಿ, ಈಗೆಲ್ಲ ಈ ಸಂಸ್ಕಾರಗಳು ನಮ್ಮ ಹತ್ರ ಬಹಳ, ನಮ್ಮ ಹತ್ರ ಎಲ್ಲ ಕಡೆ ಕಡಿಮೆ ಆಗಿದಾವ. ಆ ಮಾತು ಬೇರೆ. ಹೇಗಿರ್ತಿದ್ರು ಅಂದ್ರೆ ಬೆಳಗಿನ ಜಾವ 3-4 ಗಂಟೆಗೆ ಎದ್ದು ಸ್ನಾನ ಪೂಜೆ ಮುಗಿಸ್ಕೊಂಡು ಗುಡಿಗೋ ದೇವಸ್ಥಾನಕ್ಕೂ ಹೋಗೋರು ಅವಾಗೆಲ್ಲ ಜನ. ಸೂರ್ಯನ ಕಿರಣ ಹಾಲ್ವಿಯ ನಗರವನ್ನ ಅಲ್ಲೇ ಚಂದ, ಬೆಟ್ಟ ಹಸಿರು ತುಂಬಿದ ವಾತಾವರಣ ಅದು. ಬಹಳ ಪ್ರೇಮದೊಂದಿಗೆ ಎಲ್ಲ ಹಿರಿಯರು, ಗ್ರಾಮದ ಜನರು ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಿದ್ರು. ಶಿವಭಕ್ತರು, ಶಿವಯೋಗಿಗಳು, ಶರಣರು ಎಲ್ಲ ತಿರುಗಾಡುವ ಜಾಗ ಅದು. ಆ ಬೆಳಗಿನ ಜಾವದಲ್ಲಿ, ಮುಂಜಾವದಲ್ಲಿ ಆ ಊರಿಗೆ ಪುರಪ್ರವೇಶವನ್ನ ಮಾಡಿದ್ದು ಯಾರು ಅಂತಂದ್ರ ಮಹಂತ ಶಿವಯೋಗಿಗಳು. ಒಂದೊಂದು ಹೆಜ್ಜೆಯನ್ನ ಇಟ್ಟು ಕೈಯಲ್ಲಿ ಒಂಟಿ ಮುರುಗಿಯ ಬೆತ್ತವನ್ನ ಹಿಡಿದು, ಜೋಳಿಗೆಯನ್ನ ಹಿಡಿದು, ಕಾಶಾಂಬರ ಧಾರಿಯಾಗಿ ಶಿವಸ್ವರೂಪಿಯಂತೆ ಹಾಲ್ವಿಯ ಗ್ರಾಮವನ್ನ ಪ್ರವೇಶ ಮಾಡುತ್ತಾರೆ. ಇವರು ಬರೋದನ್ನ ಒಂದಿಷ್ಟು ಜನ ಹಿರಿಯರು ನೋಡಿದ್ರು. ಯಾಕಂದ್ರೆ ತಾಯಿ, ನಾನೊಂದು ಮಾತು ಹೇಳಿದ್ದೆ, ಮಹಿಮೆ ಕಾಂಬೊಡೆ ನಮ್ಮಳು ಸಂಸ್ಕಾರವಿರಲಿ. ಅದು ಆಂಧ್ರ ಭಾಗನೇ ಹಾಲ್ವಿ. ಆದ್ರೆ ನೋಡ್ರಿ ಎಂಥ ಪುಣ್ಯಾತ್ಮರ ಕಣ್ಣಿಗೆ ಬಿದ್ದಿದ್ರು ಏನೋ ಗೊತ್ತಿಲ್ಲ, ಒಂದಿಷ್ಟು ಜನ ಸಂಸ್ಕಾರವಂತರ ಕಣ್ಣಿಗೆ ಬಿದ್ರು. ಅವ್ರದೊಂದು ಪುಣ್ಯ, ಅವ್ರು ನೋಡ್ಯಾರಲ್ಲ ಅವ್ರದ್ದು ಪುಣ್ಯ, ಮತ್ತಿವತ್ತು ನಾವು ನೀವೇನು ಕುಂತೀವಲ್ಲ ನಮ್ಮೆಲ್ಲರ ಪುಣ್ಯ ಅದು. ಯಾಕಂದ್ರ ಅದೇ ಅಸಂಸ್ಕಾರವಂತರ ಕಣ್ಣಿಗೆ ಬಿದ್ದಿದ್ರೆ ಯಾರೋ ಒಬ್ಬರು ಬಂದ ನಡಿ ಭಿಕ್ಷೆ ಬೇಡಕ್ ಬಂದಿರ್ಬೇಕು, ಹೋಗ್ಲಿ ಅಂತ ಬಿಡುತ್ತಿದ್ರು. ಆದ್ರೆ ಯೋಗ್ಯ ಸಂಸ್ಕಾರವಂತರ ಕಣ್ಣಿಗೆ ಬಿದ್ದರು. ಅವ್ರು ಹೋಗಿ ಅವರ ಪಾದಕ್ಕ ನಮಸ್ಕಾರ ಮಾಡಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಬಾಲಯೋಗಿ, ಸಾಕ್ಷಾತ್ ಶಿವಸ್ವರೂಪಿ ಇದ್ದೀಯ, ಯಾರು ನೀವು, ತಮ್ಮ ಹೆಸರೇನು? ಹಿಂಗ ನನ್ನ ಹೆಸರು ಮಹಾಂತೇಶ ಅಂತ ಹೇಳಿ ಗುರುಗಳ ಆಶೀರ್ವಾದ ಮಾಡಿದ್ರು. ಹೀಗೆ ಲೋಕ ಸಂಚಾರಿಯಾಗಿ ಹೊರಡತಕ್ಕಂಥವರು, ಹಳ್ಳಿಗೆ ಪಟ್ಟಣಕ್ಕೆ ಅಂತ ಹೇಳಿ ಧರ್ಮ ಬೋಧನೆಯನ್ನ ಮಾಡ್ತಾ ಮಾಡ್ತಾ ಹೊರಟವರು ಅಂತ ಹೇಳಿದಾಗ, ಆ ಗ್ರಾಮದ ಒಂದಿಷ್ಟು ಜನ ಹಿರಿಯರೆಲ್ಲರೂ ಸೇರಿಕೊಂಡು ಆ ಗುರುಗಳನ್ನ ಪ್ರೀತಿಯಿಂದ ಕೇಳಿಕೊಳ್ತಾರೆ. ಬುದ್ಧಿ, ಇದು ಹಾಲವಿ ಅಂತ ಹೇಳಿ ಒಂದು ಪುಟ್ಟ ಗ್ರಾಮ ಅದ. ಈ ಗ್ರಾಮದೊಳಗ ಪುಣ್ಯ ಎಂಬುವಂತೆ ನೀವುಗಳು ಇವತ್ತಿನ ದಿನ ಶುಭಯೋಗದೊಳಗ ಬಂದಿದ್ದೀರಿ. ಹಾಗೆ ಹೋಗಬಾಡ್ರಿ. ನಮ್ಮ ಮನೆಯೊಳಗ ಒಂದಿಷ್ಟು ಸ್ನಾನ, ಪೂಜಾ, ಪ್ರಸಾದ ಮುಗಿಸ್ಕೊಂಡು ಒಂದಿಷ್ಟು ಆಶೀರ್ವಾದ ಮಾಡಿ ನಮ್ಮೆಲ್ಲರಿಗೂ ಒಳ್ಳೆಯ ಬೋಧನೆಯನ್ನು ಕೊಟ್ಟು ಹೋಗಬೇಕು ಅಂತ ಕೇಳಿಕೊಂಡಾಗ ಗುರುಗಳು ಆ ಹಾಲ್ವಿಯ ಗ್ರಾಮದಲ್ಲಿ ಉಳ್ಕೊಳ್ಳೋದಕ್ಕೆ ಮನಸ್ಸು ಬಂತು. ಚಲೋ ಒಬ್ಬ ಗೌಡ್ರ ಮನೆಗೆ ಕರ್ಕೊಂಡು ಹೋಗಿ ಸ್ನಾನ ಪೂಜೆ ಮುಗಿಸಿದ್ರು. ಅವರು ಪೂಜಾ ಮುಗಿಸ್ಕೊಂಡು ಹಣಿಗೆ ವಿಭೂತಿ ಹಚ್ಕೊಂಡು ಬಂದು ಪೀಠದ ಮೇಲೆ ಕುಂತು ಏನು ಒಳ್ಳೆಯ ಬೋಧನೆಯನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ನೀವು ಹೆಂಗ್ ಇಲ್ಲಿ ಬಂದು ಪುರಾಣ ಕೇಳುತ್ತೀರಿ, ಒಂದು ದಿನ ಒಬ್ರು, ಎರಡನೇ ದಿನ ಒಂದು 5 ಜನ, 6 ಜನ, 10 ಜನ, ಹಿಂಗ ಅವರು ಪ್ರವಚನ ಕೇಳ್ತಾ 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 ಅವರ ದಿವ್ಯ ಶಕ್ತಿಗೆ ಸಾವಿರಾರು ಜನಗಳು ಮಾರು ಹೋದ್ರು. ಯಾರಿಗೆ? ಮಹಂತೇಶನಿಗೆ.
ಊರಾಗ ಸ್ವಲ್ಪ ಸುದ್ದಿ ನಡೆದು, ಅಲ್ಲ ಗುರುಗಳು ಯೋಗ ಯೋಗ ಅನ್ನೋ ರೀತಿಯೊಳಗ ನಮ್ಮೂರಿಗೆ ಬಂದಾರ, ಅವರನ್ನ ಯಾಕೆ ನಾವು ಮುಂದಿನ ಊರಿಗೆ ಕಳಿಸಬೇಕು, ನಮ್ಮೂರೊಳಗೆ ಅವ್ರಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ ಮತ್ತು ಗುರುಗಳನ್ನ ಇಲ್ಲೇ ಇಟ್ಟುಕೊಳ್ಳೋಣ ಅಂತ ತಿಳ್ಕೊಂಡು ಯಾಕಂದ್ರೆ ಒಳ್ಳೆ ಶಕ್ತಿ ಇತ್ತು, ಅವ್ರು ಏನ್ ಹೇಳ್ತಾರ ಅದು ನಡೀತಿತ್ತು. ಇಂಥ ಯೋಗಿಯನ್ನ ನಾವು ಬಿಟ್ಟು ಕೊಡೋದು ಬೇಡ. ಅವಾಗೆಲ್ಲರೂ ಒಂದುಗೂಡಿಕೊಂಡು ಮಹಾಂತೇಶ್ವರನ ಹತ್ರ, ಬಾಲಕ ಮಹಾಂತೇಶನ ಹತ್ರ ಹೋಗಿ ಭಿನ್ನಹಮಿಸ್ತಾರೆ, ಕೇಳ್ಕೊಳ್ತಾರೆ. ಬುದ್ಧಿ ಮತ್ತ ಎಲ್ಲರೂ ಅಪೇಕ್ಷೆ ಹಿಂಗದ, ತಾವು ಇಲ್ಲೇ ಉಳ್ಕೊಳ್ಬೇಕು, ತಮಗೇನು ಬೇಕೆಲ್ಲ ವ್ಯವಸ್ಥೆಯನ್ನ ಮಾಡ್ತೇನೆ. ಮಹಾಂತೇಶ್ವರಿಗೂ ಕೂಡ ಆ ಭಕ್ತಿಯನ್ನು ನೋಡಿ ಬಹುಶಃ ಬಹಳ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಅವರು ಒಂದು ಮಾತು ಹೇಳಿದ್ರು, ನೋಡ್ರಿ ನಾನು ಮನೆಯಲ್ಲಿ ಉಳಿದುಕೊಳ್ಳೋದಿಲ್ಲ, ನನಗೆ ಊರು ಹೊರಗೆ ಯಾವುದಾದ್ರೂ ಗುಡಿಗಳು ಇದ್ರೆ ನೀವು ತಿಳಿಸ್ರಿ, ನಾನು ಅಲ್ಲಿರುತ್ತೇನೆ. ದಿನನಿತ್ಯ ಒಂದು ಮನೆಯಿಂದ ಪೂಜಾ, ಒಂದೇ ಮನೆಯಲ್ಲಿ ಪ್ರಸಾದ, ಅದು ನಾನಿದ್ದ ಜಾಗದೊಳಗೆ ಆಗಬೇಕು. ಅವಾಗ ಎಲ್ಲರೂ ವಿಚಾರ ಮಾಡಿದ್ರು. ಭೀಮರಾವ್ ದೇಸಾಯಿ ಅಂತ ಹೇಳಿ ಆ ಊರಿನ ಹಿರಿಯರು, ದೊಡ್ಡ ದೊಡ್ಡ ದೇಸಾಯಿ ಅವರು, ಕುಲಕರ್ಣಿಯವರು, ಗೌಡ್ರು, ಧಣೇರು ಅಂತೇಳಿ ಆ ಭಾಗದೊಳಗೆ ದೊಡ್ಡ ಹೆಸರಿರೋರು, ಅವರೆಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿದ್ರು. ಬುದ್ಧಿ, ತಾವು ಎಲ್ಲಿ ಹೇಳ್ತೀರಲ್ಲ ಅಲ್ಲಿ ತಮಗೆ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಗುರುಗಳೆಲ್ಲ ನೋಡಿದಾಗ ಅವ್ರ ಕಣ್ಣಿಗೆ ಏನು ಬಿತ್ತು ಅಂತಂದ್ರೆ ಊರ ಹೊರಗಿನ ಬೆಟ್ಟ ಗುಡ್ಡ. ಅವ್ರಂದ್ರು, ಆ ಗುಡ್ಡ ಖಾಲಿ ಐತಾ ಅಂತ ಕೇಳಿದ್ರು. ಏನವ ಗುಡ್ಡ ಖಾಲಿ ಐತ? ಅವ್ರಂದ್ರ, ಬುದ್ಧಿ ಗುಡ್ಡ ಅದು, ಇದು ಬಿಸಿಲು ನಾಡು, ಮೊದಲೇ ಬಿಸಿಲು ಬಾಳ ಅದ, ನೀವುಗ ಇರೋದಕ್ಕಾಗೋದಿಲ್ಲ. ನಾವ್ ಅಂತಿರ್ತೀವಲ್ಲ, ಅಜ್ಜೋರ್ ಹೆಂಗಿರ್ತಾರ 15-20 ದಿನ ಪುರಾಣಕ್ಕೆ ಹೋದ್ರಂದ್ರ, ನಾನು 8-9 ದಿನ ಊರಿಗೆ ಬಂದಿರ್ತೀವಿ, ಅಷ್ಟು ತ್ರಾಸ ಈಗಲೂ ಕೂಡ ಹೋದ್ರೆ ಕೇಳ್ರಿ ಅಂಜೆ ಬಿಡ್ತೀವಿ ನಾವು ಆ ಬಿಸಿಲಿಗೆ. ಅದ್ರಾಗ ಬಿಸಿಲಿದ್ದಾಗೆ ಪುರಾಣ ಇರ್ತದ ಅಲ್ಲಿ ಆಲ್ವಿ ಒಳಗಂದ್ರೆ ನಿಮ್ಗೆ ಗೊತ್ತೇ ಅದ. ನಿಮ್ಗೇನ್ ಅದ್ರ ಬಗ್ಗೆ ಅವಶ್ಯಕತೆ ಹೇಳೋ ಅವಶ್ಯಕತೆ ಇಲ್ಲ. ಅಂಥ ಬೆಟ್ಟದಾಗ ಕಲ್ಲು ಕಾದ ಬಿಟ್ಟಿರ್ತದ, ಸಣ್ಣವರು ನೀವಿನ್ನು ಎಳೆಗೂಸು ಹೋಗಿ ಅಂತ ಗುಡ್ಡದಾಗ ಹಾಕಿರ್ತೀರಿಪ್ಪ, ಕಾಡು ಮೃಗ ಪ್ರಾಣಿ. ಇಲ್ಲ ನೋಡೋಣ ಬರ್ರಿ ಅಂತ ಕರ್ಕೊಂಡು ಹೋದಾಗ ಅಲ್ಲಿ ಸಿದ್ದೇಶ್ವರ ಗುಡಿ ಅಂತ ಇದೆ ತಾಯಿ, ಬೆಟ್ಟದಲ್ಲಿ ಈಗಲೂ ಕೂಡ ಇದೆ. ಆ ಸಿದ್ದೇಶ್ವರ ಗುಡಿ ಯಾರ ಮನಸ್ಸಿಗೆ ಬಂತು ಅಂದ್ರೆ ಮಹಾಂತೇಶನ ಮನಸ್ಸಿಗೆ ಬಹಳ ಪ್ರೇಮ ಅನಿಸ್ತು. ನಿರ್ಜನ ಪ್ರದೇಶ, ಯಾರು ಬರೋ ಪ್ರದೇಶ ಅಲ್ಲ. ಎಂಥ ಕಠಿಣ ಅಂತಂದ್ರ ಈಗಲೇ ಕಲ್ಲು ಮುಳ್ಳು ದಾಟ್ಕೊಂಡು ಹೋಗಬೇಕು, ಇನ್ನು ಆವಾಗ ಹೆಂಗಿರ್ಲಿಕ್ಕಿಲ್ಲ. ಅದು ಎಲ್ಲ ವಿಚಾರ ಮಾಡಿ ನಾನು ಈ ಗುಡಿಯೊಳಗೆ ಇರಬಹುದಾ ಅಂತ ಕೇಳಿದ್ರು. ಅವ್ರಂತಾರ, ಈ ಗುಡಿಯಾಗ ಪೂಜಾರಿಗಳೇ ಇಲ್ಲ, ಈ ಗುಡಿಯಾಗ ಪೂಜೆ ಮಾಡವ ತಿಂಗಳಿಗೆ ಅಮಾವಾಸ್ಯೆ ಇದ್ರೆ ಮಾತ್ರ ಬಂದು ಒಂದು ತಂಬಿಗೆ ನೀರು ಹಾಕಿ ಹೋಗ್ತಾನ. ಅಂಥ ಗುಡಿಯಾಗ ಹೆಂಗಿರ್ತೀರಿ ಬುದ್ಧಿ ನೀವು? ಸ್ವಲ್ಪ ವಿಚಾರ ಮಾಡ್ರಿ. ಮಳೆ ಬಂದ್ರ, ಬಿಸಿಲಾದ್ರ, ಚಳಿ ಆದ್ರ, ಸಿಡಿಲು ಬಡದ್ರ, ಎಲ್ಲ ಮೃಗಗಳದಾವ, ಕಾಡು ಮೃಗಗಳದಾವ, ಬೆಟ್ಟ ಅದ. ನಿಮಗೇನಾದ್ರೂ ತೊಂದರೆ ಆದ್ರೆ ನಿಮ್ಮ ಜೊತೆಗೆ ಯಾರು ಇರ್ತಾರೆ ಅಂದಾಗ ನನ್ನ ಜೊತೆಗೆ ನನ್ನ ಸಲಿಲಾಖ್ಯ ಗುರುಗಳು ಇರ್ತಾರ. ನೀವೇನು ಚಿಂತೆ ಮಾಡಬೇಡ್ರಿ, ನನಗ ಆ ಸಿದ್ದೇಶ್ವರ ಗುಡಿಯೇ ಬೇಕು, ನಾನು ಆ ಸಿದ್ದೇಶ್ವರ ಗುಡಿಯೇ ನನ್ನ ವಾಸ್ತವ್ಯ, ನನ್ನ ಮಠ ಅಂತ ತಿಳ್ಕೊಂಡು ಪರಮ ಪೂಜ್ಯರು ಹೇಳಿದಾಗ ಇಡೀ ಗ್ರಾಮದವರೆಲ್ಲರೂ ಸೇರಿ ಆ ಸಿದ್ದೇಶ್ವರನ ಗುಡಿಯಲ್ಲಿ ಗುರುಗಳಿಗೆ ಉಳ್ಕೊಳ್ಳೋದಕ್ಕೆ ಅನುಷ್ಠಾನವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಒಂದು ಷರತ್ತನ್ನ ಹಾಕಿದ್ರು, ಬೆಳಗಿನ ಜಾವ 6 ಗಂಟೆ ಅನ್ನುವುದರೊಳಗಾಗಿ ನನಗೆ ಕೇವಲ ಒಂದು ಮನೆಯಿಂದ ಪ್ರಸಾದ ಮತ್ತು ಅದೇ ಮನೆಯಿಂದ ಪೂಜೆಯ ವ್ಯವಸ್ಥೆಯನ್ನ ಮಾಡಬೇಕು, ಮತ್ತು ಯಾರೂ ಈ ಕಡೆ ಬರುವಂತಿಲ್ಲ ಅಂತ ಹೇಳಿ ಆ ಗುಡಿಯನ್ನ ಇವತ್ತಿನ ದಿನ ಮಹಂತ ಶಿವಯೋಗಿಗಳು ಪ್ರವೇಶವನ್ನ ಮಾಡುತ್ತಾರೆ. ಆ ಗುಡಿಯೊಳಗ 100 ದಿನಗಳಿಂದ ಒಬ್ಬವ ಅನುಷ್ಠಾನ ಮಾಡ್ಕೊಂತ ಕುಂತಿರ್ತಾನವ, ಶಾಪಗ್ರಸ್ತ ಅವನಿಗೂ ಕೂಡ ಮುಕ್ತಿಯನ್ನ ಕೊಡ್ತಾರೆ ಯಾರೋ ಮಹಾಂತ ಶಿವಯೋಗಿಗಳು. ಇಲ್ಲ ನನಗೆ ಹಿಂಗ ಶಾಪ ಆಗಿತ್ತು, ಒಬ್ರು ಹೇಳಿದ್ರು ಮಹಾಂತ ಶಿವಯೋಗಿಗಳಂತ ತಪಸ್ವಿಗಳು ಬರ್ತಾರ, ಅವರ ಅಮೃತ ಹಸ್ತದಿಂದನೇ ನಿನಗೆ ಶಾಪ ವಿಮೋಚನೆ ಅಂತ ಹೇಳಿದ್ರು. ಇವತ್ತು ನೀವು ಬಂದಿದ್ದೀರಿ, ಶಾಪ ವಿಮೋಚನೆ ಮಾಡ್ರಿ ಎಂದಾಗ ಅವನ ಶಾಪ ವಿಮೋಚನೆಯನ್ನ ಮಾಡಿ ಮಹಾಂತ ಶಿವಯೋಗಿಗಳು ಸಿದ್ದೇಶ್ವರ ಗುಡಿಯಲ್ಲಿ ಹೋಗಿ ಅನುಷ್ಠಾನಕ್ಕೆ ಕುಳಿತುಕೊಳ್ತಾರೆ. ಅನುಷ್ಠಾನ ಅವರದ್ದು ಹೆಂಗಂದ್ರ, ಒಂದು 3 ತಾಸು ಗುಡಿಯೊಳಗ, 1-2 ತಾಸು ಹೊರಗೆ ಬಂದ್ರಂದ್ರ ಬಿಸಿ ಬಿಸಿ ಬಿಸಿಲಿತ್ತಂದ್ರೆ ಸುಡೋ ಬಿಸಿಲಿತ್ತಂದ್ರೆ ಹೋಗಿ ಬೆಟ್ಟದ ತುದಿಯೊಳಗೆ ಕೂತು ಬಿಡೋದು, ಯಾವ್ದಾದ್ರೂ ವೃಕ್ಷದ ಕೆಳಗೆ ಕೂಡೋದು. ಇಡೀ ಬೆಟ್ಟ ಅವರ ಮಠದ ಅಂಗಳವಾಗಿ ಪರಿಣಮಿಸ್ತದೆ. ಇಡೀ ಗ್ರಾಮದ ಜನ ಅವರ ಯೋಗ ತಪಸ್ಸಿನ ಶಕ್ತಿಗೆ ಶರಣಾಗುತ್ತಾರೆ. ನಾಳೆ
ಯಾವ ರೀತಿ ಹಾಲ್ವಿಯ ಚರಣಗಿರಿಯ ಮಠ ಸ್ಥಾಪನೆಯಾಗುತ್ತದೆ ಅನ್ನೋದನ್ನ ನೀವುಗಳೆಲ್ಲರೂ ಕೂಡ, ಯಾಕಂದರೆ ತಾಯಿ ಇದು ಬಹಳ ದೊಡ್ಡ ಪುರಾಣ. ಮಹಂತ ಶಿವಯೋಗಿಗಳದು ಬರಬೇಕು, ಮತ್ತದ್ರ ಜೊತೆಗೆ ಅವ್ರದಾದ ನಂತರ ಶ್ರೀಪೀಠದ ಒಡೆಯರಾಗಿರುವ ರುದ್ರಮುನಿ ಶಿವಯೋಗಿಗಳದು ಕೂಡ ಬರಬೇಕು. ಅದಕ್ಕಾಗಿ ಸ್ವಲ್ಪ ನಾವು ಅದನ್ನ ಅತ್ಯಂತ ಲಕ್ಷ್ಯ ಕೊಟ್ಟು ಕೇಳ್ತಾ 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 ಎಲ್ಲರೂ ಹೋಗೋಣ ಅನ್ನತಕ್ಕಂಥ ಮಾತನ್ನ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಇವತ್ತು ನಮ್ಮೆಲ್ಲರ ಸಂತೋಷ ಅನ್ನೋ ರೀತಿಯೊಳಗ ಎಷ್ಟು ವಿಚಿತ್ರ ನೋಡ್ರಿ, ಇವತ್ತು ಹಾಲ್ವಿಗೆ ಮಹಾಂತೇಶನೂ ಬಂದ, ಭೂಮಿಗೆ ಮಳೆನೂ ಕೂಡ ಬಂತು. ಎರಡು ಕೂಡ ಇವತ್ತು ಶುಭ ಸಂದರ್ಭ ಅನ್ನತಕ್ಕಂಥ ಮಾತನ್ನ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿಯೂ ನಾವು ವಿಶೇಷವಾಗಿ ತಿಳಿಸ್ತಾ ನೋಡ್ರಿ, ಎಂಥ ವಿಚಿತ್ರ. ಮೈಸೂರ್ಲಿಂತ ಶ್ರೀಶೈಲಕ್ಕೆ ಬಂದು, ಶ್ರೀಶೈಲಿಂತ ಕಾಶಿ ಕೇದಾರ ಎಲ್ಲ ಲೋಕ ಸಂಚಾರನೆಲ್ಲ ಮಾಡಿಕೊಂಡು ಮತ್ತೆ ಸಿದ್ಧರ ಬೆಟ್ಟಕ್ಕೆ ಬಂದು ತಾಂತ್ರಿಕ ವಿದ್ಯೆಯನ್ನು ದ್ವೇಷಿಸ್ತಿದ್ರು ಅವರು. ತಾಂತ್ರಿಕ ವಿದ್ಯೆ ಅದು ಯಾವತ್ತಾದ್ರೂ ಕೂಡ ಯೋಗ್ಯವಾದ ವಿದ್ಯೆ ಎಲ್ಲ ಅಂತ ಹೇಳಿ ಜಗತ್ತಿಗೆ ನೀತಿಯನ್ನ ಸಾರಿ ಶಿವಯೋಗವನ್ನ ಕಲಿಸಿ ಆಂಧ್ರ ಭಾಗವನ್ನೆಲ್ಲ ಸಂಚಾರ ಮಾಡಿ ಗಡಿನಾಡಾಗಿರ್ತಕ್ಕಂತಹ ಹಾಲ್ವಿಯೊಳಗ ಬಂದು ಆ ಶಿವಯೋಗಿಗಳು ಸಿದ್ದೇಶ್ವರ ಸ್ವಾಮಿಯ ದೇವಾಲಯದೊಳಗಡೆ ಬೆಟ್ಟದ ಗುಹೆಯೊಳಗಡೆ ಅನುಷ್ಠಾನಕ್ಕೆ ಕುಳಿತಿದ್ದಾರೆ. ಆ ಅನುಷ್ಠಾನ ಯಾವ ರೀತಿ ನಡೀತದೆ, ಯಾವ ರೀತಿ ಆಗ್ತದೆ, ಗುರುಗಳು ಹೆಂಗ ದರ್ಶನ ಕೊಡ್ತಾರೆ, ಮುಂದೆ ಹೆಂಗ ಮಠ ಸ್ಥಾಪನೆ ಆಗ್ತದೆ ಅನ್ನೋದನ್ನ ನಾವುಗಳು ಬಹಳ ವಿಶೇಷ. ನನಗ ಅನ್ನಿಸ್ತದ ನಿಜವಾಗಲೂ ಕೂಡ, ಯಾಕೆ ಪುರಾಣ ಅಂದ್ರ ಎಲ್ಲಾ ಪುರಾಣಗಳು ಗೊತ್ತಿರೋದಿಲ್ಲ, ಯಾವುದೋ ಶತಮಾನದೊಳಗೆ ನಡೆದು ಹೋಗಿರ್ತಾವ. ಆದ್ರ ಇವರು ಶಿವಯೋಗಿಗಳು ಎಲ್ಲರೂ ಹಿಂದಿರೋರೆಲ್ಲ ಕಂಡಿರ್ತಕ್ಕಂಥ ಪರಮ ಪೂಜ್ಯರು. ಅವರು ಇವತ್ತಿಗೂ ಕೂಡ ಬಸವ ಪುರಾಣ ಮಾಡಿರೋ ಅಡಿಗೆ ಮಾಡಿರ್ತಕ್ಕಂಥ ಪಾತ್ರೆಗಳು ಇನ್ನೂ ಕೂಡ ಮಠದೊಳಗದಾವ. ಅವರು ಕಟ್ಟಿದ ಮಠ ಇನ್ನೂ ಅದ, ಅವರಿಗೆ ದರ್ಶನ ಕೊಟ್ಟ ಚರಣ ಇನ್ನೂಗಳು ಕೂಡ ಕಾಣುತ್ತವೆ. ಇದು ಅತ್ಯದ್ಭುತವಾಗಿರತಕ್ಕಂತಹ ನೈಜ ಪುರಾಣ. ಇದು ಮಹಂತ ಶಿವಯೋಗಿಗಳ ಪುರಾಣ ಅಂದ್ರೆ ಅಂತ ಪ್ರಬುದ್ಧವಾಗಿರ್ತಕ್ಕಂಥ ಪುರಾಣ ದರ್ಶನವನ್ನ ನೀವುಗಳು ಅನವರತವಾಗಿ ದರ್ಶನವನ್ನ ಮಾಡುತ್ತಾ ಬರೋಣ. ಮತ್ತು ನಾಳೆ ಏನಾಗ್ತದೆ ಅಂತ ಹೇಳಿ ನಾಳನೇ ದಿನ ದರ್ಶನವನ್ನ ಮಾಡೋಣ ಅಂತ ಹೇಳಿ ಅವರವರನ್ನದ ಆಗಮಿಸಿದ ನಿಮ್ಮೆಲ್ಲರಿಗೂ ಕೂಡ ಸದ್ಗುರುವರಿಯರು ನಿಮ್ಮ ಬದುಕಿಗೆ ಸನ್ಮಂಗಳವನ್ನ ದಯಪಾಲಿಸಲಿ ಅಂತ ಹೇಳಿ ನುಡಿಗಳಿಗೆ ವಿರಮಿಸಿ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಗೌಡರಿಗೆ ಬಿಟ್ಟುಕೊಡ್ತಾ ಇದ್ದಾನೆ, ಅವ್ರು ನೆರವೇರಿಸಿಕೊಡ್ಬೇಕು.